Hallelujah, stotra. Oh, thank you, Lord. Thank you, Jesus. Hallelujah. ಸ್ತೋತ್ರ ದೇವರೇ, ಮಹಿಮೆ ಕರ್ತನೆ. ಓ ಲೈವ್ ಅಲ್ಲಿ ಬಂದಂತ ಪ್ರತಿಯೊಬ್ಬರು ನಾನು ಬ್ಲೆಸ್ ಮಾಡ್ತಾ ಇದ್ದೀನಿ ಕರ್ತನೆ. ಯೇಸು ನಾಮದಲ್ಲಿ ನಾನು ಬ್ಲೆಸ್ ಮಾಡ್ತಾ ಇದ್ದೀನಿ. ಓ ಹಾಲೆಲೂಯಾ. ಲೈವ್ ಅಲ್ಲಿ ಬಂದಿರುವಂತ ಪ್ರತಿಯೊಬ್ಬರನ್ನ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಹಾಲೆಲೂಯಾ. ಓಕೆ, ಲೈವ್ ಅಲ್ಲಿ ಬರ್ತಿರುವಂತ ಪ್ರತಿಯೊಬ್ಬರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ನಿಮಗೆ ಮಾಡುವ ದೇವನಾಗಿದ್ದಾನೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇರಿ. ಇವತ್ತು ಕೂಡ ನಾವು ಒಂದು ಅದ್ಭುತವಾದ ಕಾರ್ಯವನ್ನು ಇವತ್ತು ರಾತ್ರಿ ನಾವು ಕೇಳಿಸ್ಕೊಳ್ಳೋಕೆ ಹೋಗ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಎಲ್ರಿಗೂ ಶಲೋಮ್. ಸಂಜೆಯ ಈ ಒಂದು ಶುಭ ಸಮಯದಲ್ಲಿ ನಿಮ್ಮೆಲ್ರಿಗೂ ಶಲೋಮ್, ಶಲೋಮ್, ಶಲೋಮ್. I greet you all in the name of our Lord Jesus Christ in this beautiful evening. Shalom to everyone. Hallelujah. Hallelujah. Okay, live ಅಲ್ಲಿ ಬಂದಂತ ಪ್ರತಿಯೊಬ್ಬರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. I welcome everyone in this live telecast with love. Hallelujah. Hallelujah. ಹೇಳ್ರಿ, ನಮ್ಮ ದೇವರು ಒಳ್ಳೆಯವನು. Say that our God is good. ದೇವರು ನಮಗೆ ಒಳ್ಳೆಯದನ್ನೇ ಮಾಡುವ ದೇವರು. And he does good. ಹೇಳ್ರಿ, ದೇವರು ಒಳ್ಳೆಯವನು. Say that our God is good. ಆತನು ಒಳ್ಳೆಯದನ್ನೇ ಮಾಡುವ ದೇವರು. And he does good. Hallelujah. Hallelujah. ಅದರಿಂದ ರಾತ್ರಿ ಲೈವ್ ಅಲ್ಲಿ ಬಂದಂತ ಅನೇಕ ಜನರು ಬರ್ತಾ ಇದ್ದೀರಾ. This evening ಕೆಲವರೆಲ್ಲ ಕೇಳ್ತಾರೆ, how are you pastor? Yes, I am fine. Always I am fine. I am preaching grace. ನಾನು ಕೃಪೆಯನ್ನು ಬೋಧಿಸೋದ್ರಿಂದ ನಾನು ತುಂಬಾ ಚೆನ್ನಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ. ಯಾಕೆ ನಾನು ಆಶೀರ್ವದಿಸಲ್ಪಟ್ಟವನು, ನಾನು ಅದನ್ನು ನಂಬ್ತೇನೆ. ನನ್ನ ಒಂದು ಅಂತರಾಳದಲ್ಲಿ, ಅಂದ್ರೆ ನನ್ನ ಒಂದು ಸಬ್ ಕಾನ್ಶಿಯಸ್ ಅಲ್ಲಿ ಏನಿದೆ ಅಂದ್ರೆ ನಾನು ಆಶೀರ್ವದಿಸಲ್ಪಟ್ಟವನು ಎಂಬುದಾಗಿ ತುಂಬಿಸ್ಕೊಂಡಿದ್ದೇನೆ. ಅದೇ ನನ್ನ ಬಾಯಿನಲ್ಲಿ ಬರ್ತಾ ಇರ್ತದೆ. ಅದರಿಂದ ನೀವು ಕೂಡ ಅದನ್ನು ತುಂಬಿಸ್ಕೊಳ್ಬೇಕಂತ ನಾನು ಹೇಳ್ತೇನೆ. So I'm telling that I am blessed always from my inside, from my subconscious, from my conscious. Even you also should keep telling that all the time. Hallelujah. Hallelujah. ಹೇಳ್ರಿ, ನಮ್ಮ ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ನಮಗೆ ಕೊಡೋ ದೇವನಾಗಿದೆ. Say that our God is. ಬನ್ನಿ, ರಾತ್ರಿ ವೇಳೆಯಲ್ಲಿ ಒಂದು ಹಾಡನ್ನು ಹಾಡೋಣ, ದೇವರನ್ನ ಘನಪಡಿಸೋಣ. ನನ್ನ ಕಾಯುವವ ತುಂಬಾ ಒಳ್ಳೆಯವ ಎಂಬುದಾಗಿ ಹಾಡಿ ನಮ್ಮ ದೇವರನ್ನ ಘನಪಡಿಸೋಣ. ನಾನೇ ಹಾಡಿದ ಒಂದು ಅದ್ಭುತವಾದ ಹಾಡು. ಐ ಥಿಂಕ್ ನನ್ನ ಎಷ್ಟನೇ ವಾಲ್ಯೂಮ್ ಇದು? ಓಕೆ, MP3 ಜೀವದಿಂದಿರುವ ದಿನವೆಲ್ಲ, ಅದರಲ್ಲಿ ಈ ಒಂದು ಹಾಡನ್ನು ಕೂಡ ನಾನು ಹಾಡಿದ್ದೇನೆ. ಬನ್ನಿ, ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ದೇವರು ಒಳ್ಳೆಯವನಾಗಿದ್ದಾನೆ. ನನ್ನ ಕಾಯುವವ ತುಂಬ ಒಳ್ಳೆಯವ, ನನ್ನ ಕಾಯುವವ ಸರ್ವಶಕ್ತನು, ನನ್ನ ಕಾಯುವವ ನಿದ್ರೆಯ ಮಾಡನು, ನನ್ನ ಕಾಯುವವ ಬಿಡನು ಕೈಯನು, ನನ್ನ ಕಾಯುವವ ಎಂದಿಗೂ ಮಾರೆಯನು. ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ, ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ. ನನ್ನ ಕಾಯುವವ ತುಂಬಾ ಒಳ್ಳೆಯವ, ನನ್ನ ಕಾಯುವವ ಸರ್ವಶಕ್ತನು, ನನ್ನ ಕಾಯುವವ ನಿದ್ರೆಯ ಮಾಡನು, ನನ್ನ ಕಾಯುವವ ಬಿಡನು ಕೈಯನು, ನನ್ನ ಕಾಯುವವ ಎಂದಿಗೂ ಮಾರೆಯನು. ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ, ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ. ಹೌದು ಪ್ರಿಯರೇ, ದಾರಿ ಕಾಣದೆ ನಾವು ಊರೆಲ್ಲ ಅಲ್ದಾಡಿದ್ವಂತೆ, ಆದ್ರೆ ಆ ದೇವರು ನಮಗೆ ದಾರಿಯನ್ನು ತೋರಿಸಿ ಬಿಡಿಸಿ ನಮ್ಮನ್ನ ಕಾದ ದೇವನಾಗಿದ್ದ. ದಾರಿ ಕಾಣದೆ ಊರೆಲ್ಲ ಅಲೆದೆ, ದಾರಿಯ ತೋರಿ ಬಿಡಿಸಿ ಕಾದಿರುವೆ. ದಾರಿ ಕಾಣದೆ
ದಾರಿಯ ತೋರಿ ಬಿಡಿಸಿ ಕಾದಿರುವೆ. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ನನ್ನ ನಡೆಸು ಕುರುಬಾನಿನೇ, ನನ್ನ ನಡೆಸು ಕುರುಬಾನಿನೇ. ನನ್ನ ಕಾಯುವವ ತುಂಬಾ ಒಳ್ಳೆಯವ, ನನ್ನ ಕಾಯುವವ ಸರ್ವಶಕ್ತನು, ನನ್ನ ಕಾಯುವವ ನಿದ್ರೆಯ ಮಾಡಲು, ನನ್ನ ಕಾಯುವವ ಬಿಡಲು ಕೈಯನು, ನನ್ನ ಕಾಯುವವ ಎಂದಿಗೂ ಮಾರೆಯನು. ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ, ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ. ಶಾಪದಿ ಸಿಲುಕಿದ ನನ್ನ ನಿನ್ನ ರಕ್ತ ಸುರಿಸಿ ಬಿಡಿಸಿ ಕಾದಿರುವೆ. ಪಾಪ ಶಾಪದಿ ಸಿಲುಕಿದ ನನ್ನ ನಿನ್ನ ರಕ್ತ ಸುರಿಸಿ ಬಿಡಿಸಿ ಕಾದಿರುವೆ. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ರಕ್ಷಕ ಯೇಸು ನೀನೇ, ನನ್ನ ರಕ್ಷಕ ಯೇಸು ನೀನೇ. ನನ್ನ ಕಾಯುವವ ತುಂಬಾ ಒಳ್ಳೆಯವ, ನನ್ನ ಕಾಯುವವ ಸರ್ವಶಕ್ತನು, ನನ್ನ ಕಾಯುವವ ನಿದ್ರೆ ಮಾಡಲು, ನನ್ನ ಕಾಯುವವ ಬಿಡಲು ಕೈಯನು, ನನ್ನ ಕಾಯುವವ ಎಂದಿಗೂ ಮಾರೆಯನು. ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ, ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ. ಸೌಖ್ಯವಿಲ್ಲದೆ ವೇದನೆ ಪಟ್ಟೆ, ವಾಕ್ಯವ ಕಳಿಸಿ ಸೌಖ್ಯವ ನೀಡಿದೆ. ಎಲ್ಲ ಸೇರೆ ವೇದನೆ ಪಟ್ಟೆ, ವಾಕ್ಯವ ಕಳಿಸಿ ಸೌಖ್ಯವ ನೀಡಿದೆ. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಗುಣಪಡಿಸುವ ದೇವನು ನೀನೇ, ನನ್ನ ಗುಣಪಡಿಸುವ ದೇವನು ನೀನೇ. ನನ್ನ ಕಾಯುವವ ತುಂಬಾ ಒಳ್ಳೆಯವ, ನನ್ನ ಕಾಯುವವ ಸರ್ವಶಕ್ತನು, ನನ್ನ ಕಾಯುವವ ನಿದ್ರೆ ಮಾಡಲು, ನನ್ನ ಕಾಯುವವ ಬಿಡಲು ಕೈಯನು, ನನ್ನ ಕಾಯುವವ ಎಂದಿಗೂ ಮಾರೆಯನು. ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು. ಎಲ್ಲ ಸೇರಿ ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ, ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ. ನನ್ನ ಕಾಯುವವ ತುಂಬಾ ಒಳ್ಳೆಯವ, ನನ್ನ ಕಾಯುವವ ಸರ್ವಶಕ್ತನು, ನನ್ನ ಕಾಯುವವ ನಿದ್ರೆಯ ಮಾಡನು, ನನ್ನ ಕಾಯುವವ ಬಿಡನು ಕೈಯನು, ನನ್ನ ಕಾಯುವವ ಎಂದಿಗೂ ಮಾರೆಯನು. ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ, ಕಾದವನು ಕಾಯುವನು ಕರುಣೆಯಿಂದ, ಕಾದವನು ಕಾಯುವನು ಪ್ರೀತಿಯಿಂದ. ಹೌದು ಪ್ರಿಯರೇ, ಕಾದಂತವನು ಖಂಡಿತ ನಮ್ಮನ್ನು ಕಾಯುವ ದೇವನಾಗಿದ್ದಾನೆ. Yes, beloved, the one who was with us, who saved us, will save us even further. ಅದನ್ನೇ ನಾವು ನೋಡಿದ್ವಿ ಈಗ. That is what we are seeing now. ಕಾದವನು ಕಾಯುವನು ಕರುಣೆಯಿಂದ. The one who saved us will be saving us with concern. Hallelujah. Hallelujah.
ಹಾಗಾದರೆ ಈ ರಾತ್ರಿ ವೇಳೆಯಲ್ಲಿ ಕೂಡ ದೇವ್ರ ಹತ್ರ ಹೇಳಲು, ಸ್ವಾಮಿ ನಿನ್ನೊಂದಿಗೆ ಇರುವುದೇ ನನ್ನ ಒಂದು ಇಷ್ಟ ಸ್ವಾಮಿ. ಎಲ್ಲ ಕೇಳಿ ದೇವ್ರ ಹತ್ರ. ಓ ಹಾಲೆಲೂಯಾ. This evening let's all say, Lord, my will is to be with you, Master. Yes Jesus, ನಿನ್ನೊಂದಿಗೆ ನಾನು ಇರಬೇಕು ಸ್ವಾಮಿ. ಹೇಳೋಣ ದೇವ್ರ ಹತ್ರ, ಸ್ವಾಮಿ ನಿನ್ನೊಂದಿಗೆ ಇರುವುದೇ ನನ್ನ ಆಂತರ್ಯದ ಆಸೆ ಸ್ವಾಮಿ. ನಿನಗೆ ಭಯಪಟ್ಟು ನಡೆಯುವವನಾಗಿರ್ತೇನೆ ಸ್ವಾಮಿ. ಓ ಗೌರವ, ನನ್ನ ದೇವರ ಮೇಲೆ ನನಗೆ ಗೌರವ ಹೆಚ್ಚಾಗಲಿ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಲೈವ್ ಅಲ್ಲಿ ಬಂದ್ರೆ ಎಲ್ಲರೂ ಕೂಡ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲಿ ಕೂಡ ದೇವರ ವಾಕ್ಯ ಇರ್ತದೆ. ನಾನು ನಂಬ್ತೇನೆ ಈ ಎರಡು ಭಾಷೆಗಳು ಕೂಡ ನಿಮಗೆ ಆಶೀರ್ವಾದವಾಗಿರ್ತದೆ ಅಂತ ನಾನು ನಂಬಿದ್ದೇನೆ. We have both English and Kannada translation here. I think that this will be a blessing to you all. ಯಾಕೆಂದ್ರೆ ಕೆಲವರಿಗೆ ಕನ್ನಡ ಸರಿಯಾಗಿ ಅರ್ಥವಾಗದ ಕಾರಣ ಅದು ಇಬ್ಬರೇ ಇರಲಿ ಮೂರೇ ಇರಲಿ, ಬಟ್ ಶುಭ ಸಂದೇಶ ಎಲ್ರಿಗೂ ಹೋಗಲಿ. Because some people do not understand Kannada properly. It may be 2 or 3 people. The gospel should reach everyone. Hallelujah. Hallelujah. ಹಾಗಾದ್ರೆ ಬನ್ನಿ ಒಂದು ಹಾಡನ್ನು ಹಾಡಿ ನಾವು ದೇವರನ್ನ ಘನಪಡಿಸೋಣ. So come on, let's all sing a song and let's all go. ಓ ನಮ್ಮ ದೇವರು ಒಳ್ಳೆಯವನು. Our God is good. ಆತನು ಖಂಡಿತ ಒಳ್ಳೆಯದನ್ನೇ ಮಾಡ್ತಾನೆ. He does good. ಬನ್ನಿ ಈ ಸಮಯದಲ್ಲಿ ದೇವರನ್ನ ಮಹಿಮೆಪಡಿಸೋಣ. ಅಯ್ಯ ನಿನ್ನ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನಿನ್ನೊಂದಿಗಿರುವುದೇ ಆಂತರ್ಯದಾಸೆಯ ನಿನ್ನ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ಹೃದಯದ ತವಕವಯ್ಯ. ನನಗಾಗಿ ಎಲ್ಲವ ನನಗಾಗಿ ಎಲ್ಲವ ಮಾಡುವವನೇ ಮಾಡಿ ಮುಗಿಸುವವನೇ. ನನಗಾಗಿ ಎಲ್ಲವ ಮಾಡುವವನೇ ಮಾಡಿ ಮುಗಿಸುವವನೇ. ನನ್ನ ಭಾರವ ನಿನ್ನ ಸಮ್ಮುಖದಿ ಇಳಿಸಿರುವೆ. ನಿನ್ನ ಸಮ್ಮುಖದಿ ಇಳಿಸಿರುವೆ. యేసయ్య ನೀನೇ ತಾನೇ ನನ್ನೊಳಗೆ ವಾಸ ಮಾಡುವೆ. యేసయ్య ನೀನೇ ತಾನೇ ನನ್ನೊಳಗೆ ವಾಸ ಮಾಡುವೆ. ನಿನ್ನೊಂದಿಗಿರುವುದೇ ಆಂತರ್ಯದಾಸೆ ಅಯ್ಯ. ನಿನ್ನ ಚಿತ್ತ ಮಾಡುವುದೇ
ಹೃದಯದ ತವಕವಯ್ಯ, ಹೃದಯದ ತವಕವಯ್ಯ, ಹೃದಯದ ತವಕವಯ್ಯ. ಕನಿಕರದಯೆಯು ದೀರ್ಘ ಶಾಂತಿಯ ಕೃಪೆಯು ಉಳ್ಳವನೇ, ಕನಿಕರದಯೆಯು ದೀರ್ಘ ಶಾಂತಿಯ ಕೃಪೆಯು ಉಳ್ಳವನೇ. ನನ್ನಾತ್ಮವ ನಾಶದಿಂದ, ನನ್ನಾತ್ಮವ ನಾಶದಿಂದ ತಪ್ಪಿಸಿದೆ ನನ್ನ ರಕ್ಷಕ, ತಪ್ಪಿಸಿದೆ ನನ್ನ ರಕ್ಷಕ. ಏಸಯ್ಯ ನೀನೇ ತಾನೇ ನನ್ನೊಳಗೆ ವಾಸ ಮಾಡುವೆ, ಏಸಯ್ಯ ನೀನೇ ತಾನೇ ನನ್ನೊಳಗೆ ವಾಸ ಮಾಡುವೆ. ನನ್ನೊಂದಿಗೆ ಇರುವುದೇ ಆಂತರ್ಯದಾಸೆ ಅಯ್ಯ, ನಿನ್ನ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ, ಹೃದಯದ ತವಕವಯ್ಯ, ಹೃದಯದ ಹೌದು ಪ್ರಿಯ ದೇವಜನರೇ, ಆತನೊಂದಿಗಿರುವುದೇ ಒಂದು ದೊಡ್ಡ ಭಾಗ್ಯವಾಗಿದೆ. The people of God being with him is a great blessing for us. ಯಾಕಂದರೆ ಈ ರಾತ್ರಿ ವೇಳೆಯಲ್ಲಿ ಕೂಡ Because this evening ಆತ ನಮ್ಮ ಮಧ್ಯದಲ್ಲಿದ್ದಾನೆ. he is in the midst of us. ಖಂಡಿತ ನಾವು ನಂಬೋಣ ಆತ ನಮ್ಮ ಮಧ್ಯದಲ್ಲಿದ್ದಾನೆ. Surely let us believe that he is in the midst of us. Hallelujah. Hallelujah. ಎಲ್ಲ ಈ ರಾತ್ರಿ ದೇವರ ವಾಕ್ಯವನ್ನು ಕೇಳಕ್ಕೆ ರೆಡಿನಾ? Are you all ready to listen to the word of God this evening? ದೇವರು ನಮ್ಮೊಂದಿಗೆ ಯಾವ ಸಂಗತಿಯನ್ನು ಮಾತಾಡಿದ್ರು ನೀವು ಅದನ್ನ ನನಗೆ ಅಂತ ತಗೊಳ್ಳೋದಾದ್ರೆ ಖಂಡಿತ ನಿಮಗೆ ಆಗಿ ಅದು ಆಶೀರ್ವಾದ ಇರ್ತೈತೆ. Whatever God speaks to you, you should take that word for you. Then it will be a blessing for you. Hallelujah. Hallelujah. ಬನ್ನಿ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳೋಣ. Come on, let's all listen to the word of God. ಬನ್ನಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ Let us all pray. ದೇವರ ವಾಕ್ಯವನ್ನ ದೇವರು ಆಶೀರ್ವದಿಸಲಿ, ಈ ವಾಕ್ಯ ನಮಗೆ ಆಶೀರ್ವಾದ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. Let this word be a blessing to us. Let us pray. ತಂದೆಯಾದ ದೇವರೇ, Father God, ಯೇಸುವಿನ ನಾಮದಲ್ಲಿ in the name of ಈ ರಾತ್ರಿ Jesus, ವೇಳೆಯಲ್ಲಿ ಕೂಡ this evening, Master, ವಾಕ್ಯವನ್ನ ಕೇಳುವ ಪ್ರತಿ ಮಕ್ಕಳನ್ನ ನಾನು ಆಶೀರ್ವದಿಸ್ತಾ ಇದ್ದೇನೆ. Lord, I bless each and every one who are listening to this word, Master. ಪರಿಶುದ್ಧಾತ್ಮರೇ, Holy Spirit, ನಮ್ಮನ್ನ ಗೈಡ್ ಮಾಡಿ, guide us, ನಮ್ಮನ್ನ ನಡೆಸಿರಿ. lead us, ಕೇಳುವ Master. ಮಕ್ಕಳನ್ನ ಪರಿಶುದ್ಧಾತ್ಮ ನೀವು ನಡೆಸು. Lord, lead people who are listening to this word, Master. ಆಮೆನ್. Amen. ಯೇಸುವಿನ In ನಾಮದಲ್ಲಿ the name of Jesus, Amen. I pray. Amen. Hallelujah. Hallelujah. ಮೈಕ್ ಚೆಕ್ ಮಾಡಿ. Hallelujah. Hallelujah. ಓಕೆ, ಈ ರಾತ್ರಿ ವೇಳೆಯಲ್ಲಿ ಲೈವ್ ಅಲ್ಲಿ ಬಂದಂತ ಪ್ರತಿಯೊಬ್ಬ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. I welcome each and everyone watching this live this evening. ಈ ರಾತ್ರಿ ಕಳೆದ ರಾತ್ರಿ ನಿಮಗೆ ಒಂದು ಆಶೀರ್ವಾದ ಇತ್ತು ಅಂತ ನಾನು ನಂಬಿದ್ದೇನೆ. I believe that last night was a great blessing for you all. ನಾನು ನಂಬಿದ್ದೇನೆ ಹಾಗಂತ. I believe that.
ಖಂಡಿತ ನಿಮ್ಗೆ ಆಶೀರ್ವಾದ ಇತ್ತು ಅಂತ. I believe definitely it was a great blessing. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀರಾ? Please do share this video to all your friends and family. ಯಾಕಂದ್ರೆ ನಮಗೆ ಮಾತ್ರ ಅಲ್ಲ, ಎಲ್ರಿಗೂ ಈ ವಾಕ್ಯ ತಿಳಿಯಲ್ಪಡಬೇಕು. Because the word is not only for us but to even to the other people, those who want to know this. ನಿಮ್ಮ ಈ ಲೈವ್ ಅಲ್ಲಿ ಫೇಸ್ಬುಕ್ ಮತ್ತು ಯೂಟ್ಯೂಬ್ ನಲ್ಲಿ ಬರ್ತಿರುವ ಎಲ್ಲ ಮಕ್ಕಳನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. People those who are watching live on Facebook and YouTube, I welcome you all. ಒಂದು ಸಾಕ್ಷಿ ಹೇಳ್ಬೇಕು. I want to tell a testimony. ನಾನು ಹೇಳಿದೆ ನಮ್ಮ ಯೂಟ್ಯೂಬ್ ಚಾನೆಲ್ ಅದು ಹ್ಯಾಕ್ ಆಗಿತ್ತಂತ. I kept on telling that our YouTube channel had got hacked. ಬಟ್ ಕೆಲವರು ಸಂತೋಷ ಪಟ್ಟರು ಹ್ಯಾಕ್ ಆಗಲಿ ಅಂತ. Some people were very happy when they heard this news. ಆದ್ರೆ ಬಹಳ ಮಂದಿ ದುಃಖ ಪಟ್ಟರು. But many were in sorrow. ಆದರೆ ಆ ಚಾನೆಲ್ ನಮಗೆ ವಾಪಸ್ ಬಂದಾಯಿತು. But a great news is we already got back the channel. ಅದರಲ್ಲಿ ಇದ್ದ ಎಲ್ಲ ಸಬ್ಸ್ಕ್ರೈಬರ್ಸ್ ಒಂದು 5,400 ಅದರಲ್ಲಿದ್ರು, ಅದೆಲ್ಲ ನಮ್ಗೆ ವಾಪಸ್ ಹಾಗೆ ಇದ್ದಾರೆ. Yes, so we had almost 5K subscribers and we got back all our subscribers. Hallelujah. Hallelujah. I think next Sunday ಇಂದ ಮೋಸ್ಟ್ಲಿ ನಮ್ಮ ಹಳೆ ಚಾನೆಲ್ ಅಲ್ಲಿ ನಾವು ಲೈವ್ ಕೊಡೋಕೆ ಸ್ಟಾರ್ಟ್ ಮಾಡ್ತೇವೆ. I think that we will be giving a live broadcast from the old channel itself. ಯಾರಾದ್ರೂ ಅದನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆರ್ಕ್ ಆಫ್ ಮೆಸ್ಸೇಜ್ ಅಂತ ಹೋಗಿರಿ, ಅಲ್ಲಿ ಸಬ್ಸ್ಕ್ರೈಬ್ ಯೋಗ ಮಾಡಿ ಇಟ್ಕೊಂಬಿಡಿ. If anyone still did not subscribe our channel, it is Ark of Messiah Ministries. Type Ark of Messiah Ministries and please do subscribe. ಅಲ್ಲಿ ನೀವು ಅನಿಲ್ ಗೌಡ ಪಾಸ್ಟರ್ ಮೆಸೇಜ್ ಅಂದ್ರೆ 2 ಚಾನೆಲ್ ಬರ್ತಿದೆ. If you type Pastor Anil Gowda message, you will have 2 channels there. ಒಂದು ಆರ್ಕ್ ಆಫ್ ಮೆಸೇಜ್, ಒಂದು ಅನಿಲ್ ಗೌಡ. One is Ark of Messiah and other one is Anil Gowda. ಆರ್ಕ್ ಆಫ್ ಮೆಸೇಜ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. Those who have not yet subscribed Ark of Messiah channel, please do subscribe. Hallelujah. Hallelujah. ಹಾಗಾದ್ರೆ ರಾತ್ರಿಯಲ್ಲಿ ಕೂಡ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕೇಳೋಣ. So even this evening, let us all listen to the word of God. ಯಾಕಂದ್ರೆ ದೇವರು ಒಳ್ಳೆಯವನಾಗಿದ್ದಾನೆ. Because the Lord is good. ಆತನ ಖಂಡಿತ ನಮಗೆ ಒಳ್ಳೆಯದನ್ನೇ ಮಾಡುವ ದೇವನಾಗಿದ್ದಾನೆ. And he definitely does good. ಈ ರಾತ್ರಿಯಲ್ಲಿ ಕೂಡ ನಾವು ಏನ್ ನೋಡ್ತೇವೆ ಅಂದ್ರೆ, ಇವಾಗ ಲಾಕ್ ಡೌನ್ ಬೇರೆ ಆಗಿದೆ. Yeah, this evening what people keep thinking is this is a lockdown period. ಲಾಕ್ ಡೌನ್ ಮರ್ತೋಗ್ಬಿಡೋಣ. Okay, let us forget about lockdown. ಲಾಕ್ಡೌನ್ ಮರ್ತೋಗಿ ನಾವು ಜನರಲ್ ಆದ ವಾಕ್ಯಕ್ಕೆ ಬರೋಣ. So let us all forget about this lockdown and let us gather together and listen the word of God. ನಾವು ಈಗ ಸಾಧಾರಣ ದಿನಗಳಲ್ಲಿ ಇದ್ದೇವೆ ಎಂಬುದಾಗಿ ನಾವು ತಿಳ್ಕೊಳ್ಳೋಣ. Let us all think that as of we are in a normal days. Hallelujah. Hallelujah. ಇವತ್ತು ನಾವು ನೋಡ್ತೇವೆ ಅನೇಕ ಈ ದಿನಗಳಲ್ಲಿ ಅನೇಕ ಅಂದ್ರೆ ಈ ಲಾಕ್ಡೌನ್ ಆಗೋಕೆ ಮುಂಚೆ ಕೂಡ ಅನೇಕ ಸಮಸ್ಯೆಗಳಲ್ಲಿ ಮತ್ತು ಅನೇಕ ಸಮಸ್ಯೆಗಳ ಜನಗಳು ಇರೋದನ್ನ ನಾವು ನೋಡ್ತಾ ಇದ್ದೇವೆ. We see nowadays, that is even before the lockdown, we see many people are in trouble and pain. ಹೌದಲ್ವಾ? Yes or no? ಮುಖ್ಯವಾಗಿ ಏನಂದ್ರೆ ಅದು ಏನಂತ ಹೇಳಿದ್ರೆ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್. Okay, importantly people are in financial problem. ಮುಖ್ಯವಾಗಿ ಏನಂದ್ರೆ ಹಣಕಾಸಿನ ಪ್ರಾಬ್ಲಮ್. Yeah, people have problems in their money. ಹಣಕಾಸು ಪ್ರಾಬ್ಲಮ್ ನೀಗೋಯ್ತಂದ್ರೆ 90% ಪ್ರಾಬ್ಲಮ್ ನೀಗದಂಗೆ. Okay, if the financial problem of the people will be solved, then 90% of people's problem will be solved. Hallelujah. Hallelujah. ನಾವೇನು ನೆನ್ಸ್ಕೊಂಡೇವೆ, ದೇವ್ರು ಮಾಡ್ಬಿಡ್ಲಿ ಅಪ್ಪ, ಅದೊಂದು ಬೇಗ ಮಾಡ್ಬಿಡ್ಲಿ ದೇವರು, ನಾವು ಬೇಗ ಎಲ್ಲ ತೊಂದರೆಯಿಂದ ತಪ್ಪಿಸ್ಕೊಂಡ್ಬಿಡೋಣ ಅಂತ. People think that okay, God please do this very fast as soon as possible so we can escape from all other problems. ನೋಡ್ರಿ, ಈ ಹಣಕಾಸಿನ ವಿಷಯದಲ್ಲಿ ದೇವರು ಒಂದು ನಿಯಮವನ್ನು ದೇವರಿಟ್ಟಿದ್ದಾರೆ. God has put a condition or a rule for in this financial matters. ನೋಡ್ರಿ, ನಾವು ಇದರಲ್ಲಿ ಲೌಕಿಕವಾಗಿ ಬ್ಲೆಸ್ ಆಗೋದಕ್ಕಾಗಿ, ಲೌಕಿಕವಾಗಿ ಅಭಿವೃದ್ಧಿ ಆಗೋಕ್ಕಾಗಿ ಒಂದು ನಿಯಮವನ್ನು ದೇವರಿಟ್ಟಿದ್ದಾರೆ. ನಿಯಮ, ರೂಲ್, ನಾಟ್ ರೂಲ್. ಒಂದು ಸತ್ಯವೇದದಲ್ಲಿ ಒಂದು ನಿಯಮವನ್ನು ದೇವರಿಟ್ಟಿದ್ದಾರೆ. ಕಂಡೀಷನ್ ಆರ್ ರೂಲ್. Hallelujah. ಕಂಡೀಷನ್, ಯಾ. ಓಕೆ. ಕಂಡೀಷನ್. ಆದ್ರೆ ಅದಕ್ಕೆ ಮಾತ್ರ ಕಂಡೀಷನ್ ಇದೆ, ಅದಕ್ಕೆ ಮಾತ್ರ ಒಂದು ನಿಯಮ ಇದೆ. ಉಳಿದಿದ್ದು ಯಾವುದಕ್ಕೂ ನಿಯಮ ಇಲ್ಲ, ಉಳಿದೆಲ್ಲ ಫ್ರೀ. We have condition only for the financial matters. Rest all is free for us. ನೋಡ, ಎಲ್ಲ ಆಶೀರ್ವಾದಗಳು ಫ್ರೀ.
All the other blessings are free for ಆದರೆ us. ಹಣಕಾಸು ಮತ್ತು ಅಭಿವೃದ್ಧಿ ಮಾತ್ರ ಅದೊಂದು ನಿಯಮ, ಅದನ್ನು ಪಾಲಿಸಲೇಬೇಕು. But only in financial and prosperity, you have some conditions where you have to follow that. ನೋಡ್ರಿ, ಉಳಿದಿದ್ದೆಲ್ಲ ಹೆಂಗ್ ಫ್ರೀ, ಬೇರೆ ಏನೇನು ಆಶೀರ್ವಾದ ಫ್ರೀ ಅಂದ್ರೆ ರಕ್ಷಣೆ, ಸಮಾಧಾನ, ಆರೋಗ್ಯ, ನಮ್ಮ ಮಕ್ಕಳ ವಿಷಯದಲ್ಲಿ ಮತ್ತು ಎಲ್ಲ ವಿಷಯದಲ್ಲಿ ಕೂಡ ನಾವು ಎಲ್ಲ ಫ್ರೀ 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 ಎಲ್ಲ ಫ್ರೀ. We see that free things that we got is our salvation, our health, it might be our eternal life, everything is free for us. Hallelujah. Hallelujah. ಆದ್ರೆ ಒಂದು ಬಿಟ್ಟು, But except one. ಉಳಿದಿದ್ದೆಲ್ಲ ಉಚಿತ. ಹಣಕಾಸು ವಿಷಯದಲ್ಲಿ ಬಿಟ್ಟು ಅಥವಾ ಮತ್ತೆ ನಮ್ಮ ಅಭಿವೃದ್ಧಿ ವಿಷಯದಲ್ಲಿ ಬಿಟ್ಟು ಉಳಿದಿದ್ದೆಲ್ಲ ಫ್ರೀನೇ. Except financial and prosperity, everything else is free for us. ಅದಕ್ಕೆ ದೇವರು ಒಂದು ನಿಯಮವನ್ನು ಇಟ್ಟಿದ್ದಾರೆ. God has put a condition for it. ಏನದು? What is it? ಕೊಡಿರಿ, ಕೊಡಲ್ಪಡುವುದು. Give and it shall be given unto ಈ you. ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. I am preaching the sermon at lockdown period. ಬಟ್ ನೀವೇನ್ ಚಿಂತೆ ಮಾಡಬೇಡಿ. Please don't keep thinking about that. ಇವಾಗ ಬೆಳಿಗ್ಗೆ ಇವಾಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದು ನಿಮ್ಮ ಇಷ್ಟ, ಬಟ್ ಹೇಳ್ಬೇಕಾದ್ರೆ ನನ್ನ ಕರ್ತವ್ಯ. Don't keep worrying that you just have to start learning right now, but telling is my duty and doing is your wish. ನೋಡ್ರಿ, ನೀವು ಅದನ್ನ ಮಾಡ್ತಿರೋ ಬಿಡ್ತಿರೋ, ಅಟ್ಲೀಸ್ಟ್ ಹೇಳ್ಬೇಕಾದದ್ದು ನನ್ನ ಕರ್ತವ್ಯ. Even though you accept it or you do not, but it is my duty to tell you people. Hallelujah. Hallelujah. ಇದನ್ನ ಹೇಳುವಾಗ ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ ಅಂದ್ರೆ ನಮ್ಗೆ ಯಾರು ಹೇಳಲಿಲ್ಲ ಅಂತ ಹೇಳ್ತೀರಾ. When I'm telling you this, you will understand what it is. When you do not hear anything about this, you tell I never heard anything. Hallelujah. Hallelujah. ಕೆಲವೊಂದು ಭಾಷಾಂತರದಲ್ಲಿ ನೋಡುವಾಗ ಕೊಡ್ತಾನೇ ಇರಿ ನಿಮಗೆ ದೇವರು ಕೊಡ್ತಾನೇ ಇರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. When we see in some translations, we see that the word says keep on giving and giving and giving. Hallelujah. Hallelujah. ಇವತ್ತು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. I am talking about the giving today. Hallelujah. Hallelujah. ಆದರೆ ನಾನು ಬಂದ್ಬಿಟ್ಟು ಯಾರನ್ನು ಫೋರ್ಸ್ ಮಾಡ್ತಾ ಇಲ್ಲ. I am not forcing anyone here. ಆದರೆ ನೀವು ತಿಳ್ಕೊಳ್ಳೋದು ಒಳ್ಳೇದು. But to know this truth, it's very good for us. ಇವಾಗ ನೋಡಿ, ಇವತ್ತು ಏನಾದರೂ ಕಾಸು ಬಗ್ಗೆ, ಹಣಕಾಸು ಬಗ್ಗೆ, ಏನಾದರೂ ಕಾಣಿಕೆ ಬಗ್ಗೆ ಮಾತಾಡಿದ್ರೆ ಅಲ್ಲೊಂದು ಒಂದು ಕಮೆಂಟ್ ಮಾಡಿ, ಒಂದು ಪೋಸ್ಟರ್ ಎಲ್ಲ ಮಾಡಿ ಎಲ್ಲ ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಹಾಕ್ಬಿಡ್ತಾರೆ. See, nowadays if preachers give a sermon about offerings and giving to God, people, they are making a separate poster for that, commenting separately, and they are making fun of it. ಯಾಕೆ ಹೇಳಿ? ನೋಡಿ, ಈ ಒಂದು ಲಾಕ್ಡೌನ್ ಪೀರಿಯಡ್ ಅಲ್ಲಿ ಎಲ್ಲರೂ ಕಷ್ಟದಲ್ಲಿದ್ದಾರೆ. ಈ ಕಷ್ಟದಲ್ಲಿ ಇರುವಾಗ ಇವರೆಲ್ಲ ಇಂಥ ಬೋಧನೆ ಮಾಡಿ ಇಲ್ಲ ದುಡ್ಡು ಕಲೆಕ್ಟ್ ಮಾಡಕ್ಕೆ ಯೋಚನೆ ಮಾಡ್ತಾರೆ. Look, people are actually in a lot of trouble and they are very weak in their financial systems, but he is asking them to give some money. ಜನ ಹಂಗೆ ಯೋಚನೆ ಮಾಡ್ತಾರೆ. People start thinking like that. ಬಟ್ ದೇವರು ಹಂಗೆ ಯೋಚನೆ ಮಾಡಲ್ಲ. But God is not thinking like that. ಬಟ್ ಬೈಬಲ್ ಹೇಳ್ತದೆ, ಕೊರತೆಯಲ್ಲಿ ಇರುವಾಗಲೇ ಕೊಟ್ಟವರನ್ನ ಬೈಬಲ್ ನೋಡ್ತೇವೆ. We see that in Bible, when they are in problems, then they have given. ಕೊರತೆ, not problem. ಕೊರತೆಯಲ್ಲಿ ಇರುವಾಗಲೇ. When they are in want, they start giving. ಕೊರತೆಯಲ್ಲಿರುವಾಗಲೇ ಕೊಡಬೇಕಂತ ಬೈಬಲ್ ಹೇಳೋದು. Bible tells when you have wants, you have to start giving. ನೀವು ತುಂಬಿ ಬಂದ ಮೇಲೆ ಕೊಡ್ತೀನಿ ಅಂತ ಅದು ಸುಳ್ಳು. When you tell, oh God, if I am filled and it's overflowing, then I'll give, that is a lie. ನಾವೇನ್ ಹೇಳ್ತೀವಿ, ನನಗೆಲ್ಲ ಚೆನ್ನಾಗಿ ಬಂದ್ಬಿಟ್ರೆ ಬ್ರದರ್ ಕೊಟ್ಬಿಡ್ತೀನಿ ಅಂತೇವೆ. ಹಂಗೆ ಅದು ನಿಜವಾಗಿ ಸುಳ್ಳದು. If you tell, oh brother, if I am blessed fully, if it is overflowing, then I'll really give, no, that is a lie. ನೋಡ್ರಿ, ಯಾಕೆ ದೇವರ ನಿಯಮವನ್ನ ದೇವರಿಟ್ರು? People, you know why God kept a condition for this? ಯಾಕೆ ಇದಕ್ಕೆ ಮಾತ್ರ, ಯಾಕೆ ಈ ಒಂದು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಮಾತ್ರ ಯಾಕೆ ಹಿಂಗಿಟ್ರು? Why only for the financial blessing did God give a condition for us? ಯಾಕೆಂದ್ರೆ, why? Because ನೋಡ್ರಿ, ನಾನು ಕೆಲವು ಕಾರ್ಯಗಳನ್ನ ಹೇಳ್ತೇನೆ, ನೀವು ಕರೆಕ್ಟ್ ಆಗಿ ನೋಟ್ ಮಾಡ್ಕೊಬೇಕು. I'll tell you some important points, please note down. ಯಾಕೆ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಅಲ್ಲಿ ಮಾತ್ರ ಕೊಡಬೇಕಂತ ದೇವ್ರ ಕಂಡೀಷನ್ ಮಾಡಿದಂತ ನೀವು ಆಮೇಲೆ ಅದಕ್ಕೆ ಕೇರ್ಲೆಸ್ ಆಗಿ ತಗೊಂಡ್ರೆ ನೀವು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಅಲ್ಲಿ ಬರಕ್ಕಾಗಲ್ಲ. If you take okay, God has given some condition and if you take it carelessly, then you will not be blessed financially. ಈ ಮೆಸೇಜ್ ನ ಫುಲ್ ಆಗಿ ಕೇಳು. Please do listen to the sermon fully. ಮಾಡಕ್ಕಾದ್ರೆ ಮಾಡು, ಇಲ್ಲಾಂದ್ರೆ ಬಿಟ್ಬಿಡು. If you can do it, please do it or just leave it. ಸುಮ್ಮನೆ ನೀನು ಕಮೆಂಟ್ ಮಾಡಿ ತಪ್ಪಾಗಿ ಮಾತಾಡಿ ನಿನ್ ಮೇಲೆ ಒಂದು ಇದನ್ನ ಬರಮಾಡ್ಕೊಂಬೇಡ, ಪ್ರಾಬ್ಲಮ್ ಬರಮಾಡ್ಕೊ. Please don't comment any wrong things and please don't bring curse on yourself. Okay? Hallelujah. Okay, ನೋಡ್ರಿ, ನಾವು ಬೈಬಲ್ ಅನ್ನು ನಾವು ನೋಡುವಾಗ ದೇವರಿಗಾಗಿ ಅನೇಕ ರೀತಿಯಾದ ಆಲಯಗಳನ್ನು ಕಟ್ಟೋದನ್ನ ನಾವು ನೋಡ್ತೇವೆ. In Bible we see that people are building different types of temple for the Lord. ಮೊದಲನೇದಾಗಿ ನಾವು ನೋಡ್ತೇವೆ, ಮೋಶೆಗೆ ದೇವರು ಹೇಳಿದ್ರೆ ಒಂದು ಗುಡಾರವನ್ನ ಕಟ್ಟು ಅಂತ. First God tells Moses, build an altar for the Lord.
ಮತ್ತೆ ನಾವು ನೋಡ್ತೇವೆ ಸೊಲೊಮೋನನು ಕೂಡ ಒಂದು ಸುಂದರವಾದ ದೇವಾಲಯವನ್ನು ಕಟ್ಟದ ನಾವು ನೋಡ್ತೇವೆ. Then we see the king Solomon also builds a beautiful temple. ಆಮೇಲೆ ನಾವು ನೋಡ್ತೇವೆ ಬ್ಯಾಬಿಲೋನ್ ನಿಂದ ಬಂದ ಮೇಲೆ ಎಜ್ರ ಮತ್ತು ನೆಹೆಮಿಯ ಅವರು ದೇವರಿಗಾಗಿ ಒಂದು 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 ಲಿಮಿಟ್ ಆದ ಒಂದು ಚಿಕ್ಕದ ಒಂದು ಆಲಯವನ್ನು ಕಟ್ತಾರೆ. Oh, when Ezra and Nehemiah come back from the Babylon, they built a small beautiful temple for the Lord. ಈ ಮೂರು ಅಂದ್ರೆ ಗುಡಾರದಲ್ಲಿಯೂ ಮತ್ತು ಸೊಲೊಮೋನ ಕಟ್ಟಿದ ಆಲಯದಲ್ಲಿ ಮತ್ತು ಎಜ್ರ ನೆಹೆಮಿಯ ಕಟ್ಟಿದ ಆಲಯದಲ್ಲಿ ದೇವರ ಪ್ರಸನ್ನತೆ ಬಹಳವಾಗಿ ಇಳಿತಂತ ನಾವು ನೋಡ್ತೇವೆ. We see that even in Moses altar and Nehemiah and Ezra's small temple and King Solomon's temple, there was the presence of God. Hallelujah. Hallelujah. ಇದಾದ ಮೇಲೆ After this, ಈ ಎಜ್ರ ನೆಹೆಮಿಯ ಕಟ್ಟಿದಂತ ದೇವಾಲಯವನ್ನು ಹೆರೋದನು ಏನು ಮಾಡ್ತಾನೆ, ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಅದನ್ನ ಇನ್ನೂ ದೊಡ್ಡದಾಗಿ ಮಾಡ್ತಾನೆ. What will the king Herod do is here, Ezra and Nehemiah would have built a temple. He will renew it and he'll make it a big temple. ಅಂದ್ರೆ ಕಲ್ಲಿನ ಮೇಲೆ ಕಲ್ಲು ಅಂದ್ರೆ ಚಿನ್ನವನ್ನಿಟ್ಟೆ ಕಟ್ಕೊಡ್ತಾನೆ ಅವರಿಗೆ. He will, instead of stones, he keeps gold and gold and he'll build a temple. ಅದಕ್ಕೆ ಯೇಸು ಹೇಳ್ತಾರೆ ಈ ಒಂದು ಆಲಯದ ಕಲ್ಲಿನ ಮೇಲೆ ಕಲ್ಲು ನಿಲ್ಲೋದಿಲ್ಲ ಅಂತ. So Jesus tells on this temple the stones will never stand. ಯಾಕೆ ಹೇಳಿ? Why? ಆ ಕಲ್ಲು ಕೇಳಿದ್ರೆ ಚಿನ್ನದ ಮೇಲೆ ಜನಗಳ ಕಣ್ಣು. Because people have eye on the golds which are placed on the temple. ಲೈವ್ ಅಲ್ಲಿ ಬಂದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ರಿ. People, those who are watching this live, please do share to your friends. ಯಾಕಂದ್ರೆ ನಾವು 9 ಗಂಟೆಗೆ ಬರೋದು 8 ಗಂಟೆಗೆ ಬಂದಿದ್ದು ಸ್ವಲ್ಪ ಬೇಗ ಮುಗಿಸ್ಬೇಕಂತ. We keep coming live at 9 but we have come 8 because we have to finish it early. ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಟಕ್ ಅಂತ ಯಾರು ರೀಚ್ ಆಗಬೇಕು, ಇದು ಒಂದು ಒಳ್ಳೆ ಮೆಸೇಜ್ ಎಲ್ಲರಿಗೂ ರೀಚ್ ಆಗಲಿ. Please do share it immediately to your friends. Let it reach the people who wants to hear this. ಹಾಗಾದ್ರೆ ಬೈಬಲ್ ಅಲ್ಲಿ ನಾವು ನೋಡ್ತೀವಿ ಮೂರು ರೀತಿಯಾದ ಆಲಯ, ಅಂದ್ರೆ ಒಂದು ಗೂಡಾರ, ನೆಕ್ಸ್ಟ್ ಸೊಲೊಮೋನ ಆಲಯ, ನೆಕ್ಸ್ಟ್ ಆ ಬಿದ್ದೋದ ಆಲಯವನ್ನ ಮತ್ತೆ ಯಾರು ಎಜ್ರ ಮತ್ತು ನೆಹೆಮಿಯರು ಕಟ್ತಾರೆ. ನೆಕ್ಸ್ಟ್ 4ನೇ ಆಲಯವನ್ನ ಯಾರು ಕಟ್ಕೊಡ್ತಾರೆ ಅಂದ್ರೆ ಅದನ್ನ ಕಟ್ಟೋದಲ್ಲ, ಅದನ್ನ ಎಜ್ರ ನೆಹೆಮಿಯ ಕಟ್ಟಿರೋದನ್ನ ಆಲ್ಟರ್ ಮಾಡಿ ಅದನ್ನ ಇನ್ನೂ ಬ್ಯೂಟಿಫುಲ್ ಮಾಡಿ ಹೆರೋದನ್ನು ಕೊಡ್ತಾನೆ. We see that three types of temples here. First Moses builds an altar, then King Solomon a beautiful temple, then Ezra and Nehemiah a small temple, and the fourth one is the King Herod. He never builds the temple but he renews which the Ezra and Nehemiah had built it. ಅದನ್ನ ಅನೇಕ ವರ್ಷಗಳು ಕಟ್ತಾನೆ ಹೆರೋದ. King Herod will build it for many years. ಅವನು ಹೇಳ್ತಾನೆ ಯಾರು ₹1 ಕೊಡೋದು ಬೇಡ. He announced to the people, no one have to give anything for this temple. ಎಲ್ಲ ನಾನೇ ಸ್ಪಾನ್ಸರ್ ಮಾಡ್ತೀನಿ. I will sponsor and I will build it with my own financial money. ಅದಕ್ಕೆ ಇಲ್ಲಿ ದೇವರ ಮಹಿಮೆ ಇಳದೇ ಇಲ್ಲ. That is the reason there will be no presence of God in the temple. ಇವತ್ತು ಕೂಡ ಅನೇಕರು ಚರ್ಚ್ಗಳನ್ನ ಕಟ್ತಾ ಇದ್ದಾರೆ. Nowadays also we see many people building the churches. ಯಾಕೆ ದೇವರ ಪ್ರಸನ್ನತೆ ಅಲ್ಲಿ ಇಲ್ಲ? Sometimes we see there is no presence of God there. ಎಲ್ಲ ಇದೆ ಅಲ್ಲಿ, ಎಲ್ಲ ಸೂಪರ್ ಆಲ್ಟರ್ ಇದೆ, ಸೂಪರ್ ಎಲ್ಲವೂ ಮೋಲ್ಡ್ ಚೆನ್ನಾಗಿದೆ, ಡೆಕೋರೇಷನ್ ಎವ್ರಿಥಿಂಗ್ ಇಸ್ ಗುಡ್. ಬಟ್ ದೇವರ ಮಹಿಮೆ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ಯಾರೋ ಅಂದ್ರೆ ಯಾರೋ ಪೊಲಿಟಿಷಿಯನ್ ಯಾರೋ ದುಡ್ಡು ಕೊಟ್ಟು ಅದನ್ನ ಅಲ್ಲಿ ನಾವು ಆ ದುಡ್ಡಲ್ಲಿ ದೇವಾಲಯ ಕಟ್ಟಬಾರದು. You see that we shouldn't build with the politics or the other people, Gentiles giving you money, because when you build that, it might the temple might be beautiful but the presence of God will not be there. ಇವತ್ತೇನಾಗಿದೆ, ಚರ್ಚ್ ಕಟ್ಟುವಾಗಲೇ ಡೊನೇಷನ್ ಪೇಪರ್ ತಗೊಂಡು ಯಾವುದೋ ಅನ್ಯ ಜನರ ಹತ್ರ ಹೋಗಿ ಲೀಡರ್ ಹತ್ರ ಹೋಗಿ ದುಡ್ಡು ಕೇಳಕ್ಕೆ ಹೋಗ್ತಾರೆ. As they are starting to build the building, they start going to the Gentiles for asking for money. ಅಂತ ಬಿಲ್ಡಿಂಗ್ ದೇವರಿಗೆ ಬೇಡವೇ ಬೇಡ. God doesn't want that kind of building. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. Please do understand. ನಿಮ್ಮ ಕೈಯಿಂದ ಹಾಕಿದ ಹಣದಲ್ಲಿ ನೀವು ಆಲಯವನ್ನು ಕಟ್ಟುವಾಗಲೇ ಅಲ್ಲಿ ದೇವರ ಪ್ರಸನ್ನತೆನೇ, ಅಲ್ಲಿ ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್ ನೀವು ಕಾಣಲು ಸಾಧ್ಯ. Yes, you use your own financial money and if you build it, you can see the presence of God and the glory of God in the temple. Hallelujah. Hallelujah. ನಾವು ಚರ್ಚ್ ಅವರು ₹1 ಕೊಡ್ತೀರಾ? We don't take a rupee from a church members. ಚರ್ಚ್ ಅವರು ₹1 ಕೊಡ್ತೀರಾ? ಯಾರೋ ಪುಕ್ಷಟಲ್ಲಿ ಕೊಟ್ಟ ದುಡ್ಡಲ್ಲಿ ಚರ್ಚ್ ಕಟ್ಟಿದೆ, ದೇವರ ಮಹಿಮೆ ನೋಡಕ್ ಆಗ್ತಿದೆ? Church, you don't take money from church members. Instead, someone gives you freely, and if you build a temple, you think you can see the presence of God there? Never. Never, you can never see it. ನೋಡ್ರಿ, ನಾವು ಕೂಡ ಆಲಯವನ್ನು ಕಟ್ಟಿದ್ವಿ. Even we built a church here.
ನಾವು ಕಟ್ಟುವಾಗ ಅನೇಕರು ಹೇಳಿದ್ರು, ನೀವು ಬನ್ನಿ ನಮ್ಮ ಏರಿಯಾ MLA ಹತ್ರ ಹೋಗೋಣ, ಅಲ್ಲಿ ನಿಮಗೆ ಜನರೇಟರ್ ತಗೊಂಡ್ಬಿಡ್ತಾರೆ ಅಂದ್ರು. People kept saying me that come let's go to the area MLA, so he'll give you money to buy your generator. ನಾನು ಹೇಳಿದೆ, ಇಷ್ಟು ಲಕ್ಷ ಕೊಟ್ಬಿಟ್ಟು ಚರ್ಚ್ ಕಟ್ಬಿಟ್ಟು ಜನರೇಟರ್ ತಗೊಂಡಾಗ 4 ಲಕ್ಷ ನಮ್ಮ ಹತ್ರ ಗತಿ ಇಲ್ವಾ? Pastor kept telling that I have spent lot of money to build this church. You don't think I have no money to buy a normal generator? ನಮ್ಮ ಚರ್ಚರ್ ಅಷ್ಟು ಭಿಕ್ಷುಕರ? You think our church members are beggars? ನಮ್ಮ ಚರ್ಚ್ ಮಕ್ಕಳು ಶ್ರೀಮಂತರು. Our church members are richest people. ನಮ್ಮ ಚರ್ಚ್ ಮಕ್ಕಳು ಸಾಹುಕಾರರು. They are richest people. My church members are richest people. ನಾನು ಹಂಗೆ ಕನ್ಫೆಸ್ ಮಾಡೋದು ನಮ್ಮ ಜನಗಳನ್ನ. I keep confessing these things on my people. ಯಾಕೆ ನಾನು ಯಾವತ್ತೂ ನಮ್ಮ ಜನಗಳನ್ನ ಕನ್ಫೆಸ್ ಮಾಡೋದ್ರಿಂದಾನೆ, when I keep confessing these kinds of word on my people, ನಾನು ಯಾವಾಗಲೂ ಹೇಳ್ತೀನಿ, ನೀವು ಆಶೀರ್ವದಿಸಲ್ಪಟ್ಟವರು, ನೀವು ಆರೋಗ್ಯವಂತರಂತ ಹಂಗೆ ನಾನು ಅವ್ರನ್ನ ಬ್ಲೆಸ್ ಮಾಡ್ತಾ ಇರ್ತೀನಿ. I keep blessing them that you are blessed, that you have health in the name of Jesus. I keep blessing them. ದೆಮ್ಮಲ್ಲ, ನಾನು ಬ್ಲೆಸ್ ಮಾಡ್ತಾ ಇರ್ತೇನೆ. That is what you keep blessing them. ಹಾಲೆಲೂಯಾ. ಅಂದರೆ ಆಗ ಏನಾಗ್ತಾರೆ, ಅವರು ಹೊಸ ಹೊಸ ಕಾರುಗಳಲ್ಲಿ ಬರ್ತಾರೆ, ಹೊಸ ಹೊಸ ಇವತ್ತು ಕೂಡ ಒಬ್ಬರು ಬೈಕ್ ತಗೊಂಡು ಫೋನ್ ಮಾಡಿದ್ರು, ಕ್ವಾರಂಟೈನ್ ನಡೀತಾ ಇದೆ ಇವಾಗೆಲ್ಲ ಲಾಕ್ಡೌನ್, ಇವಾಗಲೂ ಫೋನ್ ಮಾಡಿದ್ರೆ, ಪಾಸ್ಟ್ರೆ ನಾನು ಬರೋಕ್ಕಾಗಲ್ಲ, ನಮ್ಮ ಗಾಡಿಗೆ ನೀವೇ ಪ್ರೇಯರ್ ಮಾಡಿ ಅಂತ. See, when I keep blessing them, that is when they buy new cars, new vehicles, new bikes. Now also recently one of my church member called me and told me, please pastor, you can't come out because it's quarantine, but you have to pray because I've bought a new vehicle. ಯಾಕೆ ನಾನು ಯಾವಾಗಲೂ ಅವನ್ನ ಆಶೀರ್ವದಿಸ್ತೇನೆ. Because I keep blessing them every time. ನಮ್ಮ ಚರ್ಚ್ ಮಕ್ಕಳು ದರಿದ್ರದವರು, ಹಣ ಕೊಡಲ್ಲ, ಕಾಣಿಕೆ ಕೊಡಲ್ಲ, ದಶಂಬ ಕೊಡಲ್ಲ ಅಂತ ನಾನು ಯಾವತ್ತೂ ಅವ್ರನ್ನ ಕಂಡಿಸಲಿಲ್ಲ. I never tell that my church members in poverty, they cannot give their offerings, they cannot do anything for church. I never condemn them. ನೋಡಿ, ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಕೂಡ ನಮ್ಮ ಸಭೆ ಮಕ್ಕಳು ಹೆಂಗೆ ಕೊಡಬೇಕು ಹಂಗ ಅದನ್ನ ತಲುಪಿಸ್ತಾ ಇದ್ದಾರೆ. ಅದನ್ನ even in this lockdown period, our church members they are giving the offerings for the Lord in different ways. ನಾನು ಬಂದ್ಬಿಟ್ಟು ತಿಂಗಳಿಗೆ ಇವಾಗ ಲಾಕ್ ಡೌನ್ ಆಗಿದೆ ಖರ್ಚೆ ಇಲ್ಲ ಅಂತ ಹೇಳಕ್ ಆಗಲ್ಲ. See, I cannot tell I have no things to do in this lockdown period. Hallelujah. ಬಹಳ ಖರ್ಚಿದೆ. There are a lot of expense. ನಾವೆಲ್ಲವನ್ನು ತಿಂಗಳಿಗೆ ನಾವು ಸ್ಯಾಲರಿಗಳೆಲ್ಲ ಕೊಟ್ಟರೆ ನಿಯರ್ಲಿ 1 lakh ಬೇಕೇ ಬೇಕು, 1.5 ಲಕ್ಷ ಬೇಕೇ ಬೇಕು. If I have to pay salaries and do lot of other expenses, I nearly want 1.5 lakhs for a month. ನಾನು ಹೋಗ್ಬಿಟ್ಟು ಯಾರಾದ್ರೂ ಹೋಗ್ಬಿಟ್ಟು ಸಾರ್ ಸ್ವಲ್ಪ ದುಡ್ಡು ಕೊಡಿ ಸಾರ್ ಅಂತ ಹೇಳ್ಬಿಟ್ಟು ಯಾವುದೋ ಅನ್ಯ ಜನದ್ರು ಕೇಳಕ್ ಆಗ್ತೈತಾ? You think I can go and beg some Gentile asking for money? Please sir, can you give me some money? ನನ್ನ ಸಭೆ ಮಕ್ಕಳು 2 ತಿಂಗಳಿಂದ ಬಿಸಿನೆಸ್ ಕಡಿಮೆ ಆಗಿರಬಹುದು, ಕೆಲಸ ಇಲ್ಲದಿರೋದು, ಆದ್ರೂ ಕೂಡ ಅವರ ಕೈಯಿಂದನೇ ಕೊಡುವಂತೆ ದೇವರು ಮಾಡುವ ದೇವನಾಗಿದ್ದಾನೆ. Yes, even though because of this lockdown period, because they are having less business, they don't have money, but also God is blessing them as they are coming and giving their offerings in different ways. ಅವತ್ತು 3 ಆಲಯಗಳಲ್ಲಿ ದೇವರ ಪ್ರಸನ್ನತೆ ಇಳಿತು. On that day in all these 3 temples there was the presence of the Lord. ಆದ್ರೆ ಹೆರೋದನು ಕಟ್ಟಿದಂತ ಆಲಯದಲ್ಲಿ ದೇವರ ಪ್ರಸನ್ನತೆ ಇರಲಿಲ್ಲ. But the king Herod's temple there was no presence of the glory of the Lord. Hallelujah. Hallelujah. ಯಾಕೆ? Why? ಯಾಕೆ ದೇವರು ಅಂತ ಸಿಸ್ಟಮ್ ಇಟ್ಟಿದ್ದಾರೆ? Why did God keep that kind of system? ಹೊರಗಿನವರು ಬಂದಾಗ ಹಣ ಕೊಡೋದಲ್ಲ, ಸಭೆಯವರೇ ಅದನ್ನ ಮಾಡಬೇಕಂತ ಸಿಸ್ಟಮ್ ಇಟ್ಟಿದ್ದಾರೆ. ಯಾಕಂದ್ರೆ ಸಭೆಯವರು ಬ್ಲೆಸ್ ಆಗಬೇಕನ್ನೋ ದೇವರ ಉದ್ದೇಶ. Yes, why did God keep this system is because he wants the church members to give the money for the temple so that they will be blessed. ಅದಕ್ಕೆ ಆ ಕಂಡೀಷನ್ ದೇವರು ಇಟ್ಟಿರೋದು. That is the reason God is just giving us this condition. Hallelujah. Hallelujah. ನಾವು ಹೋಗ್ಬಿಟ್ಟು ಯಾರ ಹತ್ರ ಮೀಟಿಂಗ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಡೊನೇಷನ್ ಕಲೆಕ್ಟ್ ಮಾಡಕಲ್ಲ, ನಮ್ಮನ್ನ ಬಿಲಿವರ್ಸ್ ಆಗಿ ಇಟ್ಟಿರೋದು. It is not that God has made us believers to go and ask someone else, some Gentiles, that we are doing some meeting, we are doing that, please give us some money. No. ಫಸ್ಟ್ ಇವಾಗ ಮೊದಲು ಮಾಡೋದು ಏನ್ ಮಾಡೋದು, ಫಸ್ಟ್ ಹೋಗಿ ಅನ್ಯ ಜನರ ಹತ್ರ ಡೊನೇಷನ್ ಕಾರ್ಡ್ ಎತ್ಕೊಂಡೋಗಿ ನಮ್ಮ ಕೊಡಿ ಅಂತ ಅವ್ರ ಹತ್ರ ಕೇಳೋದು. Nowadays the first what the believers do is they immediately go to the Gentiles asking for some donations for everything. ಅಲ್ಲಿ ದೇವರ ಪ್ರಸನ್ನತೆ ಬರ್ತಿದಾ? You think there will be the presence of God there? ಸುಮ್ಮನೆ ಅಲ್ಲಿ ಮನುಷ್ಯ ಬಲದಲ್ಲಿ ಮಾಡ್ತಾರೆ, ಯಾವ ಪ್ರಸನ್ನತೆಯಲ್ಲಿ ಬರೋದಿಲ್ಲ. When you do it with the knowledge and strength of men, there will be no glory or no presence of the Lord. ಒಂದು ವಿಶ್ವಾಸಿ ತಾನು ಧಾರಾಳವಾಗಿ ಕೊಡುವಾಗ ಆ ಮೀಟಿಂಗ್ ಚಿಕ್ಕದಾಗಿದ್ದರೂ ಒಂದು ದೊಡ್ಡ ಮಹಿಮೆ ಅಲ್ಲಿ ನಾವು ನೋಡ್ತೇವೆ. Amen. Even if one believer gives the little amount, even if the meeting is small, the blessing will be greater and greater there. ಯಾಕಂದ್ರೆ ಬೈಬಲ್ ಸಿಸ್ಟಮ್ ಏನಂದ್ರೆ ಜನರ ಪಾಲಲ್ಲೇ ಸಭೆಯ ಕೆಲಸ ನಡಿಬೇಕು, ಸಭಾಪಾಲಕರು ನಡಿಬೇಕಂತ. Because the system of the Bible is the work of the church should be done by the believers. ಅದನ್ನ ಕೆಲವರು ಬುದ್ಧಿಗೆಟ್ಟವರು
ಕಾಮಿಡಿ ಮಾಡ್ಕೊಂಡು ಎಲ್ಲ ಫೇಸ್ಬುಕ್ ಅಲ್ಲಿ ಕಾಣಿಕೆ ಅಂತ ಗೇಲಿ ಮಾಡ್ಕೊಂಡು ಹಾಕ್ತಾರೆ. ಯಾಕಂದ್ರೆ ಅವ್ರಿಗೆ ಹಿನ್ನೆಲೆ ಗೊತ್ತಿಲ್ಲ ಬೈಬಲ್ದು. Some crazy people, they are making fun of it and they are putting up posters and commenting on this. Hallelujah. Hallelujah. ಅರ್ಥ ಆಯ್ತಾ? Are you understanding? ದೇವರ ಕೆಲಸ, ದೇವರ ಆಲಯ, ದೇವರ ಜನರೇ ಮಾಡಬೇಕು. You know, the work of the temple should be done by the believers itself. Hallelujah. Hallelujah. ಇದೇ ಸಿಸ್ಟಮ್. This is the system of the Bible. ದೇವರು ಹಳೆ ಒಡಂಬಡಿಕೆಯಿಂದ ದೇವರು ಇದನ್ನ ಹೇಳ್ಕೊಂಡ್ರೆ ಹೊಸ ಒಡಂಬಡಿಕೆಗಳು ದೇವರು ಅದನ್ನ ಹೇಳುವ ದೇವನಾಗಿದ್ದಾನೆ. People listen from the Old Testament, also the Lord is telling the same thing. Even in the New Testament is telling the same thing. ನೋಡ್ರಿ, ಕಾಣಿಕೆ ಅಂದ್ರೆ ಹೀಬ್ರೂ ಭಾಷೆಯಲ್ಲಿ ಏನು ಗೊತ್ತಾ ಅರ್ಥ? You know what is the meaning of offering in Hebrew language? ಹೀಬ್ರೂ ಭಾಷೆಯಲ್ಲಿ ಟೆರುಮಾ ಅಂತ ಕರೀತೇವೆ. In Hebrew it is called as teruma. TERUMAH. I'm spelling teruma. It is TERUMAH. ಹೇಳ್ರಿ, ಟೆರುಮಾ. Teruma. ಟೆರುಮಾ ಅಂದ್ರೆ ಏನು ಗೊತ್ತಾ ಅರ್ಥ? You know what is the meaning of teruma? ಪಾಲು. It is your share. ಪಾಲುದಾರ. You are a share giver. ನೀನು ಸಭೆಯಲ್ಲಿ ಬಂದು ಏನಾಗಬೇಕು, ನೀನು ಪಾಲ್ದಾರನಾಗಬೇಕು ಹೊತ್ತು ಯಾವ್ದು ಅನ್ಯ ಜನ ಬಂದು ಪಾಲು ಕೊಡಬಾರ್ದಲ್ಲಿ. You should take share in the church. Instead, the Gentiles should not come and take their share there. ಈ ಮೆಸೇಜ್ ಹೇಳ್ತದೆ, ಕೆಲವರು ಪಾಸ್ಟರ್ಗಳು ಯಾರು ಇದ್ರೆ ಕೋಪ ಬಂದಿರಬಹುದು ಅವರಿಗೆ. Pastors, those who are listening to the sermons might get angry if they are listening to the sermon. ಇದೇ ಸತ್ಯ. This is the truth. ನೀವು ಜನರನ್ನು ನೋಡ್ತೀರಾ, ದೇವ್ರ ನೋಡ್ತೀರಾ? Are you all looking on the people or on the Lord? ದೇವರ ಸಿಸ್ಟಮ್ ಯಾವತ್ತೂ ಚೇಂಜ್ ಮಾಡಬೇಡಿ. Please do not change the system of the Lord. ದೇವರ ಸಿಸ್ಟಮ್ ಹಂಗೆ ಇದೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡಿ. The system of the Lord is just as same as it was in the beginning. Please do continue it. Hallelujah. Hallelujah. ಹಾಗಾದ್ರೆ ಟೆರುಮಾ ಅಂದ್ರೆ ಏನರ್ಥ? So what is the meaning of teruma? ಪಾಲು. It is a share. ಹಾಗಾದ್ರೆ ಆ ಮೂರು ಆಲಯಗಳನ್ನು ಕಟ್ಟುವಾಗ ಜನರಲ್ಲ ಏನು ಕೊಟ್ರಲ್ಲಿ? When they're building all the three temples, what did people give there? ಅವರ ಪಾಲನ್ನು ಕೊಟ್ರು. They gave their share. ನೋಡ್ರಿ, ಬೈಬಲ್ ಏನ್ ಹೇಳ್ತಿದೆ? What do Bible tell? ನೋಡ್ರಿ, ಮೋಶೆ ಬಂದ್ಬಿಟ್ಟು ದೇವರಿಗೆ ಒಂದು ಗೂಡಾರ ಕಟ್ತಾ ಇದ್ದ. Moses started building an altar for the Lord. ಆಗ ಏನಾಯ್ತು ಅಂದ್ರೆ, What happened there is, ನೋಡಿ ಕೇಳಿಸ್ಕೊಳ್ರಿ, ಆ ಜನಗಳು ಎಷ್ಟು ಆಸಕ್ತರಾಗಿದ್ರು ಅಂದ್ರೆ ದೇವರಿಗೆ ಕೊಡೋದಕ್ಕಾಗಿ. ತಗೊಳ್ರಿ, let us turn our Bibles to ವಿಮೋಚನಾ ಪುಸ್ತಕ, ಎಕ್ಸೋಡಸ್ ಚಾಪ್ಟರ್ 36. Exodus chapter 36. ಅಲ್ಲಿ ದೇವರು ಮೋಶೆಗೆ ಹೇಳ್ತಾರೆ, ನನಗೊಂದು ಏನು ಕಟ್ಟು, ಒಂದು ಗುಡಾರವನ್ನ. There God is telling to that's what altar. God is telling Moses to build an altar for the Lord. Hallelujah. Hallelujah. ಒಂದು ಮಂಜುಷ ನೀಡೋದಕ್ಕಾಗಿ ಒಂದು ನಾನು ಅಲ್ಲಿ ಬಂದು ಪ್ರಸನ್ನನಾಗ್ತೀರಾ, ಅದಕ್ಕೆ ಒಂದು ಒಳ್ಳೆ ಸೂಪರ್ ಆದ ಒಂದು ಗುಡಾರವನ್ನು ಕಟ್ಟಂತ ದೇವರು ಹೇಳಿದರು. God is telling him to keep the covenant of the ark, please to build a beautiful altar. ಆಗ ಮೋಶೆ ಹೋಗಿ ಎಲ್ಲೋ ರಾಜನದವರಿಗೆ ಡೊನೇಷನ್ ಹೋಗ್ಲಿಲ್ಲ. There Moses never went asking king for the donations. ನೋಡ್ರಿ, ಇಲ್ಲಿ ಏನಾಯ್ತಂತೆ, what is happening here is 36ನೇ ಅಧ್ಯಾಯದಲ್ಲಿ 36 chapter 36. ಜನಗಳ ಮನಸ್ಸು ಹೇಗಿತ್ತು ನೋಡ್ರಿ, ಆ ಜನಗಳ ಮನಸ್ಸು ಹೇಗಿತ್ತು ನೋಡ್ರಿ. We'll see what is the mind of the people there. ನೋಡ್ರಿ, 36 3ನೇ ವಚನ ಓದ್ರಿ ಯಾರಾದ್ರೂ. Let us read chapter 36 verse 3. ಅವರು ದೇವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೆ ಇಸ್ರಾಯೇಲರು ತಂದಿದ್ದ ಕಾಣಿಕೆಗಳನ್ನೆಲ್ಲ ಮೋಶೆ ಕೈಯಿಂದ ತೆಗೆದುಕೊಂಡರು. ಇಸ್ರಾಯೇಲರು ಪ್ರತಿದಿನದ ಹೊತ್ತಾರೆಯಲ್ಲಿ ಮೋಶೆಯ ಬಳಿಗೆ ಬಂದು ಹೆಚ್ಚು ಕಾಣಿಕೆಗಳನ್ನು ಮನಪೂರ್ವಕವಾಗಿ ಕೊಡುತ್ತಿದ್ದರು. ಹೆಚ್ಚು ಕಾಣಿಕೆಗಳನ್ನು ಮನಪೂರ್ವಕ ಕೊಡ್ತಾ ಇದ್ರಂತೆ. And they received of Moses all the offering which the children of Israel had brought for the work of the service of the sanctuary to make in withal, and they brought it unto him free offerings every morning. ಮನಪೂರ್ವಕವಾಗಿ, with your whole heart. ನೋಡ್ರಿ, ಮನಪೂರ್ವಕ ಕೊಡೋದನ್ನೇ ದೇವರು ಇಷ್ಟಪಡೋದು. Look, when you give offerings with your whole heart, then God will like it. ಮೊದಲು ಮನಸ್ಸನ್ನ ಕೊಡಬೇಕು ದೇವರಿಗೆ. First you have to give your heart to the Lord. ಆಮೇಲೆ ಹಣ ಕಾಸೆಲ್ಲ. Then comes the secondary, money and everything. ಕೊಡಕ್ಕೆ ಮನಸ್ಸೇ ಇಲ್ಲ ಅಂದ್ರೆ ಹೆಂಗ್ ಕೊಡಕ್ ಆಗ್ತದೆ ನಿನಗೆ? If you do not have the art of giving, then how can you even give? ಆ ಜನಗಳು ಏನ್ ಮಾಡಿದಂತೆ, ಮನಪೂರ್ವಕವಾಗಿ ತಂದ್ರಂತೆ. The people here gave it wholeheartedly. ಅಲ್ಲಿ ಏನಾಯ್ತಂತೆ, what happened there is, ತಂದು ಕೊಡುವಾಗ ಅವನಿಗೆ ಅಲ್ಲಿ ಕೌಂಟ್ ಮಾಡಕ್ ಆಗ್ಲಿಲ್ಲಂತೆ, ಅಷ್ಟೊಂದು ಜಾಸ್ತಿ ಆಯ್ತಂತೆ, ಅವ್ನು ನಿಲ್ಸ್ಬಿಟ್ಟಂತೆ ಆಫರಿಂಗ್ ನೇ. See, what happened here is, when people started giving offering, Moses couldn't count that or couldn't keep it in the place, so he stopped the offerings there. ನೋಡಿ, ಬೈಬಲ್ ಹಾಗೆ ಹೇಳ್ತಿದ್ ನೋಡ್ರಿ. Bible tells
ಆಗ ದೇವ ಮಂದಿರದ ಕೆಲಸವನ್ನು ನಡೆಸುತ್ತಿದ್ದ ಆ ಜಾಣರೆಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆಯ ಬಳಿಗೆ ಬಂದು ಅವನಿಗೆ, ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿರುತ್ತಾರೆಂದು ಹೇಳಲಾಗಿ, ಮೋಶೆ ದೇವ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನು ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳೆಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನು. ಜನರ ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನಂತೆ. He stopped the offering of the people. Here it tells, and Moses gave commandment, and they caused it to be proclaimed throughout the camp, saying, let neither men or women make any more work for the offering of the sanctuary. So the people were restrained from bringing, for the stuff they had was sufficient for all the work to make, and too much. ನೋಡ್ರಿ, ಇವತ್ತು ನೀವು ಆಶೀರ್ವದಿಸಲ್ಪಡಬೇಕಾ? Listen people, now do you want to be blessed today? ನೋಡ್ರಿ, ನೀವು ಫೈನಾನ್ಷಿಯಲಿ ಬ್ಲೆಸ್ ಆಗಬೇಕಾ? You want to be blessed in your financial matters? ಅದು ನಾನು ಹೇಳೋದನ್ನ ಸಂದೇಶನ ಗಮನವಿಟ್ಟು ಕೇಳಿಸ್ಕೊಳ್ರಿ. Please do listen to the sermon. ಮನಸ್ಸಿದ್ರೆ ಮಾಡ್ರಿ, ಇಲ್ಲಾಂದ್ರೆ ಬೇಡ. If you have the art of giving, please do it or don't. Hallelujah. Hallelujah. ನೋಡ್ರಿ, ನಾವು ನೋಡ್ತೇವೆ ಯಾಕೆ ನಾವು ಪಾಲ್ದಾರರಾಗಬೇಕು. We are seeing you, why should we give our share there? ಅದಕ್ಕೆ ಟೆರುಮಾ ಅಂತ ನಾವು ಹೀಬ್ರೂ ಭಾಷೆಯಲ್ಲಿ ಕರೀತೀವಿ. ಟೆರುಮಾ. We see that the word is called as teruma. ಪಾಲುದಾರ ಅಂತ. It is your share. It means your share. ಇದು ಯಾರು ಹೇಳಿದ್ರು? ದೇವರು ಹೇಳಿದ್ರ, ಮನುಷ್ಯ ಮಾಡಿದ? ನೋಡೋಣ. Let us see that who told this, whether it was created by man or it was given by the God. ಯಾಜಕ ಕಂಡ 10ನೇ ಅಧ್ಯಾಯ 12ರಿಂದ 13 ವಚನ ಓದೋಣ. Leviticus chapter 10 verses 12 to 13. ಓದೋಣ. 12 was 12 10 12 13. ಮೋಶೆ ಆರೋನನಿಗೂ ಅವನ ಉಳಿದ ಮಕ್ಕಳಾದ ಎಲ್ಲಾಜಾರ್, ಈತಾಮಾರ್ ಎಂಬುವವರಿಗೂ ಯೆಹೋವನಿಗೆ ಅಗ್ನಿಯ ಮೂಲಕ ಸಮರ್ಪಿತವಾದ ದ್ರವ್ಯಗಳಲ್ಲಿ ಮಿಕ್ಕಿರುವ ನೈವೇದ್ಯ ದ್ರವ್ಯವನ್ನು ತೆಗೆದುಕೊಂಡು ಅದರಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಮಾಡಿಸಿ ಯಜ್ಞವೇದಿಯ ಬಳಿಯಲ್ಲಿ ಊಟ ಮಾಡಬೇಕು. ಅದು ಮಹಾಪರಿಶುದ್ಧವಾಗಿರುವುದರಿಂದ ಪವಿತ್ರ ಸ್ಥಳದೊಳಗೆ ಅದನ್ನು ಊಟ ಮಾಡಬೇಕು. ಜನರು ಯೆಹೋವನಿಗೆ ಸಮರ್ಪಿಸುವ ಹೋಮ ದ್ರವ್ಯಗಳಲ್ಲಿ ಅದು ನಿನಗೂ ನಿನ್ನ ಮಕ್ಕಳಿಗೂ ಸಲ್ಲತಕ್ಕದೆಂದು ಅಪ್ಪಣೆಯಾಗಿದೆ. Hallelujah. Hallelujah. ನೋಡಿ, ಇಂಗ್ಲಿಷ್ ಅಲ್ಲಿ ಕೂಡ ಓದೋಣ. ಯಾಜಕ ಕಂಡ Leviticus chapter 10 verses 12 and 13. And Moses spake unto Aaron and unto Eleazar and unto Ithamar, these sons that were left, take the meat offering and remaineth of the offerings of the Lord made by fire, and eat it without leaven beside the altar, for it is most holy. And ye shall eat in the holy place, because it is thy due and thy son's due of the sacrifice of the Lord made by fire, for so I commanded. Hallelujah. Hallelujah. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂತೆ, ಇಲ್ಲಿ ಬರುವಂತ ನೋಡಿ, ಹಳೆ ಒಡಂಬಡಿಕೆ ಹೇಳ್ತಾ ಇದೆ, ಬಂದಂತ ಕಾಣಿಕೆನ ಸೇವಕ ಏನ್ ಮಾಡ್ಬೇಕು, ಒಂದು ದೇವರಿಗಾಗಿ ಏನು ಅದನ್ನ ಬಲಿ ಸಮರ್ಪಣೆ ಮಾಡಿ ಉಳಿದಿದ್ದನ್ನ ತಾನು ತಿನ್ನಬೇಕು. ತಿನ್ನುವಾಗ ಅದು ಏನಾಗ್ತದೆ, ಮಹಾಪರಿಶುದ್ಧವಾಗ್ತದೆ ಬೈಬಲ್ ಹೇಳ್ತಾ ಇದೆ. We see here in the Old Testament, when people give sacrifices or the offerings, what a Levite should do is, he should give sacrifice to the Lord, and the remaining things you should take it and he should eat it, or he should give it to his family, then it will be made holy. ನೋಡ್ರಿ, ಇದು ಮನುಷ್ಯ ಮಾಡಿದ ಕಂಡೀಷನ್ ಅಲ್ಲ, ದೇವರು ಮಾಡಿದ ನಿಯಮ. Look, this is not the condition given through man, it is the condition given through God. ನೋಡ್ರಿ, ಇದನ್ನ ಮಾಡುವಾಗ ನೋಡ್ರಿ, ಇವಾಗ ನೀವು ಚರ್ಚಿಗೆ ಧಾರಾಳವಾಗಿ ಕೊಡ್ತೀರಾ, ಪಾಸ್ಟರ್ ಎಲ್ಲ ತಿನ್ಬಿಟ್ರೆ ಆಗೋಗೋದಿಲ್ಲ. ಚರ್ಚಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ನೋಡಿ ಉಳಿದಿದ್ದನ್ನ ತಿನ್ನಬಹುದು ಅಂತ ಬೈಬಲ್ ಹೇಳ್ತಾ ಇದೆ. We see that sometimes people give sufficiently to the kingdom of God. That doesn't mean pastor should eat away all the money. He should work for the church and then he should take the remaining one. ಹಂಗೆ ಬೈಬಲ್ ಹೇಳೋದು. That is what Bible tells you. ಆ ಉಳಿದಿದ್ದನ್ನ ಅವನು ತಿನ್ನುವಾಗ ಅದೇನಾಗ್ತದೆ, ಆಶೀರ್ವದಿಸಲ್ಪಡ್ತಿದೆ, ಅದು ನಿಮಗೆ ಬ್ಲೆಸ್ಸಿಂಗ್ ಆಗಿ ರಿಟರ್ನ್ ಆಗಿ ಬರುವಂತದ್ದು. What happened is, when he eats the remaining ones, then it will turn as a blessing to you people. Hallelujah. Hallelujah. ಇದರ ಉದ್ದೇಶ ಏನು?
What is the intention of this? ಯಾಕೆ ಕೊಡ್ಬೇಕಂತ ದೇವ್ರ ಕಂಡೀಷನ್ ಹಾಕಿದ್ದಾರೆ? Why do you think God gave a condition of giving? ಕೆಲವರು ಹೇಳ್ತಾರೆ ಈ ದಶಂಭಾಗ ಕಾಣಿಕೆ ಎಲ್ಲ ಬಂದ್ಬಿಟ್ಟು ಹಳೆ ಒಡಂಬಡಿಕೆ ಅದು ಧರ್ಮಶಾಸ್ತ್ರ ಬಂದಿದಂತ. ನಾನು ಹೇಳ್ತೀನಿ ಧರ್ಮಶಾಸ್ತ್ರದಿಂದ ಬಂದಿದ್ದಲ್ಲ, ನಾನು ಬಹಳ ವಿವರಣೆಗಳಿದೆ ಅದು ಹೇಳಿದ್ರೆ ಟೈಮ್ ಇಲ್ಲ, ಜಸ್ಟ್ ಶಾರ್ಟ್ ಆಗಿ ಹೇಳ್ತೀನಿ. ನೀವು ಆದಿಕಾಂಡದಿಂದ ಅದು ಆರಂಭವಾಗ್ತಿದೆ. Look, some people keep telling that why should we give this offering and tithe? It is from the law, it is given from the law. No, I'll tell you people, it is not from the law. It starts from Genesis itself. ನೋಡ್ರಿ, ಧರ್ಮಶಾಸ್ತ್ರ ಕೊಡಕ್ ಮುಂಚೆನೆ ಅದು ಸ್ಟಾರ್ಟ್ ಆಯ್ತು. Look people, before the law was given, the offering and tithe was begin already. ಅಬ್ರಹಾಮನು ಕೊಟ್ಟನು, Abraham gave some offering, ಯಾಕೋಬನು ಕೊಟ್ಟ, Jacob gave. ಅವ್ರ ತಂದೆ ಹೇಳಿದ್ರೆ ಅವನು ಕೊಡ್ತಾನ? Do you think without his father telling him will he give that? ಆ ಧರ್ಮಶಾಸ್ತ್ರದಲ್ಲಿ ಬಂದ? Do you think this is from the law? ಮಲಾಕಿಯಲ್ಲಿ ಇದೆ, ಅದು ನಾನು ವಿವರಣೆ ಕೊಡ್ತೇನೆ, ಯಾಕಂದ್ರೆ ಇವತ್ತು ಇಲ್ಲ ಟೈಮ್, ಇನ್ನೊಂದ್ಸಲ ಬರೋಕ್ ಕೊಡ್ತೇನೆ. ಈಗ ನಾವು ನ್ಯೂ ಟೆಸ್ಟ್ಮೆಂಟ್ ಪೀರಿಯಡ್ ಅಲ್ಲಿ ಕೂಡ ಏನ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಬರ್ದಿದೆ. Even in Malachi it is spoken about this. I'll give you the clearance next time. But even in New Testament, what you should do is written. Hallelujah. Hallelujah. ನೀವು ಈಗ ಮಾಡುವಾಗ ಮಾತ್ರನೇ ನೀವು ಫೈನಾನ್ಷಿಯಲಿ ಬ್ಲೆಸ್ ಆಗೋದು. Only if you follow this, you will be blessed financially. ಹಾಗಾದ್ರೆ ಫಸ್ಟ್ ನಾವು ಕೊಡ್ಲಿಲ್ಲ ಅಂದ್ರೆ ದೇವ್ರು ಕೊಡಲ್ವಾ? ಹಂಗ ನೆನ್ಸ್ಬೇಡ್ರಿ, ದೇವ್ರ ಆತರ ಅಲ್ಲ. ಇದೊಂದು ನಿಯಮವನ್ನ ದೇವ್ರು ನಮಗೆ ಇಟ್ಟಿದ್ದಾನೆ. You don't think that, oh God, what pastor, if you don't give, you think God will not give us. It's just not like that. It is the one condition, God is kept in financial matters. ಯಾಕೆ ದೇವ್ರ ಉದ್ದೇಶ ಯಾಕೆ ಇದನ್ನ ಇಟ್ರು? What is God's intention about this? ನೋಡಿ, ಧರ್ಮೋಪದೇಶ ಪುಸ್ತಕ Deuteronomy 14ನೇ ಅಧ್ಯಾಯ chapter 16 22 23 ನಾವು ಓದೋಣ. verses 22 and 23. ನೋಡ್ರಿ, ನಿಮಗೆ ನಿಧಾನವಾಗಿ ಸ್ಪಷ್ಟವಾಗಿ ಹೇಳ್ಕೊಡ್ತೇನೆ. 14 22 23. Okay, 14 chapter 14 22 23. ಪ್ರತಿ ವರ್ಷದ ನಿಮ್ಮ ಹೊಲದ ಬೆಳೆಯಲ್ಲಿ ದಶಮ ಭಾಗವನ್ನು ಪ್ರತ್ಯೇಕಿಸಬೇಕು. ಧಾನ್ಯ, ದ್ರಾಕ್ಷೆ, ಎಣ್ಣೆ ಇವುಗಳಲ್ಲಿ ದಶಮ ಭಾಗವನ್ನು, ದನ ಕುರಿಗಳ ಚೊಚ್ಚಲು ಮರಿಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ ನೀವು ತಿನ್ನಬೇಕು. ಹೀಗೆ ನಿಮ್ಮ ದೇವರಾದ ಯೆಹೋವನಲ್ಲೇ ಯಾವಾಗಲೂ ಭಯಭಕ್ತಿಯುಳ್ಳವರಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳುವಿರಿ. Hallelujah. ನೋಡಿ, ಇಂಗ್ಲಿಷ್ ಅಲ್ಲಿ ಕೂಡ ಓದಿ ವಾಕ್ಯ. Thou shalt truly tithe all the increase of thy seed that the field bringeth forth by year, and thou shalt eat before the Lord thy God in the place which he shall choose to place his name there, the tithe of corn, of thy wine, and of thine oil, and the firstlings of thy herds and of thy flocks, that thou mayest learn to fear the Lord thy God always. ನೋಡ್ರಿ, ಯಾಕೆ ಇದನ್ನ ಕೊಡ್ಬೇಕಂತ ಇವಾಗ ಅಲ್ಲಿ ಬಂದ್ಬಿಟ್ಟು ಕಾಣಿಕೆನ ಮೇನ್ ಆಗಿ ಹೇಳ್ತಾ ಇಲ್ಲ. They are not mainly specifically telling about offering here. ಯಾಕೆ ನಾವು ಕೊಡಬೇಕಂತ ಮುಖ್ಯವಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. God is clearly telling us why should we give unto the Lord. ನೋಡ್ರಿ, ನಾವು ಯಾಕೆ ಕೊಡ್ಬೇಕಂದ್ರೆ ಉದ್ದೇಶ ಏನಂತ ಹೇಳಿದ್ರೆ ನಾವು ನೋಡ್ತೇವೆ, ಯಾವಾಗಲೂ ಈ ಭಯಭಕ್ತಿ ಉಳ್ಳವರಾಗಿರೋದನ್ನ ಅಭ್ಯಾಸ ಮಾಡಿಕೊಳ್ಳ್ರಿ. It is like we have to practice to fear the Lord every time, always. Hallelujah. Hallelujah. ಏನಕ್ಕೆ ನಾವು ಕೊಡಬೇಕಂತ ಹೇಳ್ತಾ ಇದೆ? Why, for what should we give? It is mentioning here. ಯಾಕಂದ್ರೆ ಅಭ್ಯಾಸ, ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರೆಂಬುದಾಗಿ ನಾವು ಅಭ್ಯಾಸ ಮಾಡ್ಕೊಳ್ತೇವಂತೆ. That thou mayest learn to fear the Lord thy God always. ಅದಕ್ಕಾಗಿ ಕೊಡೋದು. That is the reason we have to give. ನಾವು ಕೊಡುವಾಗ ದೇವರಲ್ಲಿ ನಾವು ಭಯ ಅಂತ ಹೇಳಿದ್ರೆ ಒಂಥರ ಏನೋ ಹೊಡಿತಾರೆ ಅಂತಲ್ಲ, ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದೇವೆ, ಅವ್ರನ್ನ ಗೌರವಿಸ್ತಾ ಇದ್ದೇವೆ, ಅವ್ರಿಲ್ಲದೆ ನನ್ನ ಕೈಲಿ ಏನು ಮಾಡಕ್ ಆಗಲ್ಲ ಅನ್ನೋದನ್ನ ತೋರಿಸುವುದಕ್ಕಾಗಿ ನಾವು ಕೊಡೋದು ಅಷ್ಟೇ. Yes, giving means, fear means it's not really fearing on the Lord. It is the respect on the Lord. You're giving respect, telling him that, Lord Jesus, I cannot do anything without you, so I am giving whatever I have because you are my head. ಯಾಕಂದ್ರೆ ಕೊಟ್ಟಿದ್ದು ನೀನ್ ಸ್ವಾಮಿ, ಅದಕ್ಕೋಸ್ಕರ ನಿನಗೊಂದು ಭಾಗ ನಾನು ಕೊಡ್ತೇನೆ. ಆ ಒಂದು ಭಯ, ಅದನ್ನ ಅಭ್ಯಾಸ, ನಮ್ಮ ಮಕ್ಕಳಿಗೆ ಅದನ್ನ ಅಭ್ಯಾಸ ಮಾಡ್ಬೇಕು. ಮುಖ್ಯವಾಗಿ ಇವತ್ತು ಮಕ್ಕಳಿಗೆ ಕಾಣಿಕೆನ ಕೊಡಲ್ಲ. What we do is nowadays we have to practice our kids because we will learn how to fear the Lord, but nowadays we people are not giving offerings to our children. ನೋಡ್ರಿ, ಯಾಕೆ ನಾವು ನೋಡಿ, ಇಲ್ಲಿ ಬೈಬಲ್ ತುಂಬಾ ಕ್ಲಿಯರ್ ಆಗಿದೆ. ನೀವು ಭಯಭಕ್ತಿ ಉಳ್ಳಾಗಿ ಇರುವುದನ್ನು ಅಭ್ಯಾಸ ಮಾಡೋದಕ್ಕಾಗಿ ಕೊಡ್ಬೇಕಂತ ಇದನ್ನ. They're saying thou mayest learn to fear the Lord thy God always.
ಹಾ, ಭಯ ಭಕ್ತಿ ಉಳ್ಳವರಾಗಿ ಇರ್ಬೇಕಂತ ಕೊಡ್ಬೇಕಂತ ಆಫರಿಂಗ್ ನ. Yeah, because thou may fear and learn, you have to give the offering. Hallelujah. Hallelujah. ಆಗ ನಿಮಗೆ ಎಷ್ಟು ಕೋಟಿ ಬಂದರೂ ಕೂಡ ನಿಮ್ಗೆ ಯಾವತ್ತೂ ಕೂಡ ಆ ದೇವರಲ್ಲಿ ಭಯ ಭಕ್ತಿ ಒಂಚೂರು ಕಡಿಮೆ ಆಗಲ್ಲ. ನನ್ನ ದೇವರು ನನ್ನ ಕೊಟ್ಟಿದ್ದಾನೆ ಎಂಬುದಕ್ಕೆ ದೇವರನ್ನ ಜ್ಞಾಪಕ ಮಾಡ್ಕೊಂಡೇ ಇರ್ತೀರಾ. So then people, how many ever crores or millions you get, you still will never forget the Lord. You still keep learning about him and you still remember and fear for him. ನೋಡ್ರಿ, ನೀವು ಬೈ ಚಾನ್ಸ್ ದೇವರಲ್ಲಿ ಭಯ ಭಕ್ತಿ ಉಳ್ಳವರು ಆಗದೆ ಹೋದರೆ, if you do not fear the Lord, ಆಗ ನೀವೇನ್ ಮಾಡ್ತೀರಾ? ಎಷ್ಟು ದುಡ್ಡು ಬಂದ್ರೆ what will you do if you become a millionaire or get a lot of money? ಏನ್ ಬೇಕಾದ್ರೂ ಮಾಡ್ತೀರಾ, ಏನೋ ಪಾಪದಲ್ಲಿ ಹೋಗ್ತೀರಾ, ಕುಡಿತೀರಾ, ತಿಂತೀರಾ, ಮಜಾ ಮಾಡ್ತೀರಾ. ನೀವು ಬರೇ ಹಣನೇ ನನ್ನ ದೇವರು ಅಂತ ಪಾಪದ ಜೀವಿತದಲ್ಲಿ ಜೀವಿಸಕ್ಕೆ ಶುರು ಮಾಡ್ತೀರಾ. You will become totally free. You will do whatever you want. You will go drink, you will go to parties, you will do whatever you want. You will tell money is the Lord for me and I don't want anything else. ದೇವರಿಗೆ ಏನಂದ್ರೆ ನೀನು ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿರೋದಕ್ಕಾಗಿ ಕೊಡ್ಬೇಕಂತ ದೇವರು ಹೇಳ್ತಾರೆ. You know what God is telling you is because you should fear him so that you should give him. ಯಾಕಂದ್ರೆ ಇದೆಲ್ಲ ಕೊಟ್ಟಿದ್ದು ನಾನು ಕುಡಿಯೋಕೆ, ತಿನ್ನಕ್ಕೆ, ಮಜಾ ಮಾಡಕ್ಕಾಗಿ, ಹಾಳು ಮಾಡಕ್ಕಾಗಿ ಅಲ್ಲ. ಇದು ನನ್ನ ಕುಟುಂಬಕ್ಕಾಗಿ, ನನ್ನ ಮನೆ ಕಟ್ಟಕ್ಕಾಗಿ, ನಾನು ಕಾರ್ ತಗೊಳಕ್ಕಾಗಿ, ನಾನು ಚೆನ್ನಾಗಿರಕ್ಕಾಗಿ, ನಾನು ಆರೋಗ್ಯವಾಗಿರಕ್ಕಾಗಿ ನನ್ನ ದೇವರು ಕೊಟ್ಟಿದ್ದಾನೆ ಎಂಬ ಒಂದು ಭಯ, ಒಂದು ಭಕ್ತಿ ನಿನ್ನಲ್ಲಿ ಯಾವಾಗಲೂ ಇರುವಂತದ್ದಾಗಿದೆ. You should know that we are fearing the Lord. Why? Because this money is not given to us to enjoy, to drink, to spoil our health, to go to parties, but is given for your family, to build your house, to buy vehicles, cars, and to enjoy your life. Hallelujah. Hallelujah. ಇಲ್ಲಾಂದ್ರೆ ತಗೊಂಡಲ್ವಾ ಅಂತ ಕೇಳ್ತೀರಾ? Or else you think, Pastor, I will not buy? ನೋಡ್ರಿ, ನೀವು ಯಾವಾಗ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತೀರೋ, ನಿಮ್ಮ ಹತ್ರ ಎಷ್ಟು ಕೋಟಿ ಬಂದರೂ ಕೂಡ ನೀವು ಮರ್ಯಾದಸ್ಥರಾಗಿ ನಡ್ಕೊಂತೀರ. So look, people, when you fear the Lord, you might become a biggest millionaire in this world, but you still fear the Lord and respect him. ದೇವರಲ್ಲಿ ಭಯ ಭಕ್ತಿ ಇಲ್ದಿರೋ ಅವನ ಕೈಲಿ ಕೋಟಿ ಕೋಟಿ ಬರಲಿ, ಅವನ ಏನ್ ಮಾಡ್ತಾನೆ? The people who do not fear the Lord, what will a real millionaire do there? ಏನ್ ಮಾಡ್ತಾನೆ ಹೇಳಿ? What will he do? ಏನ್ರಿ ಮಾಡ್ತಾನೆ ಅವನು? What will you do, people? ಅವನಿಗೆ ಏನ್ ಮಾಡ್ಬೇಕಂತ ಗೊತ್ತಿರಲ್ಲ. He will not know what he should do, for what he should proceed his life. ವ್ಯಭಿಚಾರಿಗೆ ಹೋಗಿ ದುಡ್ಡು ಚೆಲ್ತಾ ಇರ್ತಾನೆ, ಇಲ್ಲ ಬಾರಲ್ಲಿ ಹೋಗಿ ದುಡ್ಡು ಚೆಲ್ತಾ ಇರ್ತಾನೆ, ಇಲ್ಲಾಂದ್ರೆ ಜೂಜ್ ಆಡ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ದೇವರಲ್ಲಿ ಭಯ ಭಕ್ತಿ ಇಲ್ವಲ್ಲ. He'll keep putting his money, giving his money for adultery, for the drinks, for the gambling and everything. Because we have no respect on the Lord. ಯಾವತ್ತು ನಾವು ದೇವರು ಮೊದಲು ಅಂತ ನಾವು ಮೊದಲನೇ ಸ್ಥಾನದಲ್ಲಿ ಇರ್ತೀವೋ, ದೇವರಿಗಾಗಿ ನಾವು ಕೊಡ್ತಾ ಇರ್ತೀವಿ, ನಾವು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಬೆಳಿತೀವಿ. ಅದಕ್ಕೆ ಇವತ್ತು ಇಸ್ರಾಯೇಲ್ ಜನ ಯಾಕೆ ನಂಬರ್ 1 ಅಂತ ಹೇಳಿದ್ರೆ, ಸಣ್ಣ ಮಕ್ಕಳನ್ನ ಅವ್ರ ಆಲಯಕ್ಕೆ ಕರ್ಕೊಂಡು ಹೋಗಿ 10 ಪೀಸ್ ಬ್ರೆಡ್ ಪೀಸ್ ಕೊಟ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಅದರಲ್ಲಿ ನೀನು ತೈತ್ ಕೊಡುವಂತ ಸಣ್ಣ ಮಕ್ಕಳನ್ನ, ಹುಟ್ಟಿ ಬುದ್ಧಿ ಬಂದ ಮಕ್ಕಳನ್ನ ಕರ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ. ಅದಕ್ಕೆ ಇವತ್ತು ನಂಬರ್ 1 ಆಗಿದ್ರೆ, ಯಾಕಂದ್ರೆ ಅವ್ರು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿದ್ದಾರೆ. You know why Israel is still in number 1 places? Still today also people there teach their kids to go and give at least a little piece of bread for the people, because then they will have respect and fear the Lord. ದೇವರು ಕೊಡು ಅಂತ ಹೇಳಿದ್ದು ಏನೋ ಅವನ ಮೇಲೆ ಖಾಲಿ ಆಗಿದೆಯೋ ಅಥವಾ ಚರ್ಚಲ್ಲಿ ಖಾಲಿ ಆಗಿದ್ದಲ್ಲ. ನಾವು ದೇವರಿಗೆ ಕೊಡುವಾಗ ಏನ್ ಬರ್ತಿತ್ತಂತೆ, ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿರ್ತೇವಂತೆ. ಅಂದ್ರೆ ನಾವು ಯಾವಾಗಲೂ ಕೊಡುವಾಗ ಏನ್ ನೆನ್ಸ್ಕೊಂತೀವಂತೆ, ನನಗೆ ಇದೆಲ್ಲ ಕೊಟ್ಟಿದ್ದು ದೇವರು, ನನಗೆ ಇದೆಲ್ಲ ಕೊಟ್ಟಿದ್ದು ದೇವರು ಅಂತ ನಾವು ನೆನ್ಸ್ಕೊಳ್ಳೋಕ್ಕಾಗಿ ಇದನ್ನು ಕೊಡ್ತಾ ಇದ್ದೇವೆ. We are not giving to the Lord because the heavens are empty or the churches are empty. It is for yourself, that you will have a respect and the fear of the Lord, that you will have a mind that God, you are everything for me, you are the one who is giving everything to my life. Amen. Amen. Hallelujah. Hallelujah. ಅದಕ್ಕೆ ದೇವರಿಗೆ ಕಂಡೀಷನ್ ಇಟ್ಟಿರೋದು. That is the reason God placed this condition here. ನೋಡಿ, ಹಣಕಾಸಿನಲ್ಲಿ ಮಾತ್ರ ನೀವು ಕೊಟ್ಟು ತಗೊಬೇಕಂದ್ರೆ ದೇವರು ಇಲ್ಲಿ ಸಿಸ್ಟಮ್ ಇಟ್ಟಿರೋದು. Only in financial things God has kept a condition that you have to give, that shall be given unto you. ಕೊಡುವಾಗ ಏನಾಗ್ತಿದೆ ನಿಮಗೆ ದೇವರಲ್ಲಿ? When you give, what will happen on the Lord Jesus? ಭಯ ಭಕ್ತಿ ಉಳ್ಳವರಾಗ್ತೀರಾ. You will fear the Lord. Hallelujah. Hallelujah. ಇಲ್ಲ ಅಂದ್ರೆ ಕೊಡದೇ ಇರೋನಿಗೆ ಭಯ ಇರ್ತಿದ? The person who does not lend or give to the Lord, will he have fear of the Lord? ಅವನಿಗೆ ಭಯನೇ ಇಲ್ಲ, ಭಕ್ತಿನೇ ಇಲ್ಲ. He will not even have fear on the Lord. ಅವನು ₹1 ಕೊಡಲ್ಲ, ಅವನಿಗೆ ಕೊಡದೇ ಇರೋನು ಕೊಡೋದಿಲ್ಲ, ಅವನಿಗೆ ದೇವರ ಮೇಲೆ ಮರ್ಯಾದೆನೇ ಇರಲ್ಲ ಬಿಡಿ. You won't even give a rupee and you will have no respect on the Lord. Hallelujah. Hallelujah. ಶಬ್ದ ಬರ್ತಾ ಇಲ್ಲ. There's ಅಂದ್ರೆ ದೇವರು ಹೊಡೆದಾಕ್ ಬಿಡ್ತಾರೆ ಅಂತ ನೆನ್ಸ್ಕೊಂಬೇಡಿ. Don't think that God will destroy you totally. ದೇವರಿಗೆ ಕೊಡುವಾಗ ನಾವು ತಪ್ಪಾದ ದಾರಿಗೆ ಹೋಗಕ್ಕೆ ಚಾನ್ಸೇ ಇರಲ್ಲ. It is when you're giving unto the Lord, you will not your steps will not be wrong. ನಮ್ಮ ಹಣ ವ್ಯರ್ಥವಾಗೋಕ್ ಚಾನ್ಸೇ ಇಲ್ಲ. Your money will never ever waste. Hallelujah. Hallelujah. ಯಾಕೆ ಜನಗಳು ಕೊಡೋದಿಲ್ಲ? Why people will not give? Hallelujah. Hallelujah. ಅಂದ್ರೆ ಅವ್ರೇನಂತಾರೆ,
ದೇವ್ರು ಫಸ್ಟ್ ಕೊಡ್ಲಿ ನನಗೆ, ಆಮೇಲೆ ನಾನು ಕೊಡ್ತೀನಿ ಅಂತಾರೆ. What people tell is, let the Lord first give me, then I will give him. ನೋಡ್ರಿ, ಜನ ತಪ್ಪಾಗಿ ಯೋಚನೆ ಮಾಡ್ತಾರೆ. People started thinking very wrong. ನನಗೆ ಬರೋದು 10,000, I get my salary is 10,000. 1 ಲಕ್ಷ ಕೊಡ್ಲಿ, ಅವಾಗ ನಾನು ಕೊಡ್ತೇನೆ. Oh, if God gives me, it increases me to 1 lakh, then I'll give it to him. ನಿಜವಾಗ್ಲೂ ನಿನಗೆ ದೇವ್ರ ಮೇಲೆ ಭಯ ಭಕ್ತಿ ಉಳ್ಳವನಾದ್ರೆ ಆ ಚಿಕ್ಕದ್ರಲ್ಲಿ ನೀನು ಆರಂಭ ಮಾಡ್ತೀಯ ಅದನ್ನ. If you really fear the Lord, you just start giving in the small things you have. ನೋಡಿ, ಮತ್ತೊಂದು ಉದಾಹರಣೆ ನಿಮ್ಗೆ Let ತೋರಿಸ್ತೇನೆ. us go to another example. ಆದಿಕಾಂಡ ಪುಸ್ತಕ 4:2 ಓದ್ರಿ. Genesis chapter 4 verse 2. ಯಾಕಂದ್ರೆ ಇದು ನಿಮಗೆ ತಗೊಳಕಾದ್ರೆ ತಕೊಳ್ಳಿ ಇದನ್ನ, ಇಲ್ಲಾಂದ್ರೆ ಪರವಾಗಿಲ್ಲ, ನೀ ಬಂದು ಫೋರ್ಸ್ ಏನಿಲ್ಲ ಇಲ್ಲಿ. Dear people, if you want this sermon, please to take it and use it for your life. If you do not want it, just leave it. ಅಷ್ಟೇ. ಆಮೇಲೆ ನಾನು ಬಂದ್ಬಿಟ್ಟು ಪಾಸ್ಟರ್ ಅನಿಲ್ ಕೂಡ ಫೋರ್ಸ್ ಮಾಡ್ತಾ ಇದ್ರು, ಕೊಡ್ಬೇಕಂತ. ಆಮೇಲೆ ಅಪಪ್ರಚಾರ ಯಾರು ಮಾಡಕ್ ಹೋಗ್ಬಾರ್ದು. Then don't spread the wrong news that telling that Pastor Anil Goda was forcing us to give all lend to the Lord. Hallelujah. ಯಾಕಂದ್ರೆ ನಾನು ಯಾಕೆ ಇದನ್ನ ಧೈರ್ಯವಾಗಿ ಹೇಳ್ತೀನಿ ಅಂದ್ರೆ, ನಾನು ಕೊಡ್ತಾ ಇದ್ದೀನಿ, ಅದಕ್ಕೆ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕಂದ್ರೆ ನನಗೆ ಗೊತ್ತು, ನಾನು ಕೊಡುವಾಗ ನಾನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರ್ತೇನೆ. ನಾನು ಖಂಡಿತ ದೇವರು ನನಗೆ ಅನೇಕ ಡೋರ್ಸ್ ಅನ್ನು ಓಪನ್ ಮಾಡೋ ದೇವನಾಗಿದ್ದೇನೆ. Amen. You know why I'm telling this without fear is because I give to the Lord, and I very well know when I'm giving to the Lord, I fear the Lord, and God will surely open many doors in my life. ಈ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಕೂಡ ಅನೇಕರು ತೊಂದರೆಯಲ್ಲಿ ಇರ್ಬೋದು. ಬಟ್ ನಾನು ಹೇಳ್ತೀನಲ್ಲ, ದೇವ್ರ ಕೃಪೆಯಿಂದ ದೇವರನ್ನ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾನೆ. Amen. Many people might be in a lot of troubles in this lockdown period, but I'm telling you people, God is taking my life miraculously. Amen. Hallelujah. ಕೆಲವು ಬಾರಿ ಸಭೆ ಮಕ್ಕಳು ಕೆಲವು ಬಾರಿ ಪಾಸ್ಟರ್ಗಳಿಗೆ ಕೈ ಕೊಡಬಹುದು, ಆದ್ರೆ ದೇವರು ಕೈ ಕೊಡೋ ದೇವನಲ್ಲ. Sometimes church members may just forsake their pastors, but for God will never forsake them. ಅವ್ರು ಸ್ವಲ್ಪ ಯೋಚನೆ ಕೂಡ ಮಾಡಲ್ಲ, ಏನ್ ಮಾಡ್ತಾರೆ ಪಾಸ್ಟರ್ ಅಂತ. ಆದ್ರೆ ದೇವರು ನಮ್ಮ ಬಗ್ಗೆ ಹಗಲು ರಾತ್ರಿ ಯೋಚಿಸುವ ದೇವರು. Amen. Sometimes the church members also might not think what will pastor do now because there are no churches, but God will never forget us or not forsake us. ಅವರೇ ನೆನೆಸ್ಕೊಂಡ್ಬಿಡ್ತಾರೆ, ಚರ್ಚ್ ಮುಚ್ಚಿದ್ದಲ್ವಾ, ಏನು ತೊಂದರೆ ಇಲ್ಲ, ಪಾಸ್ಟರ್ ಪರವಾಗಿಲ್ಲ, ನಡೀತೈತೆ ನೆನೆಸ್ಕೊಂತಾರೆ. People start thinking, oh, church is closed, pastor will have no problem, everything will go on perfectly. ನೋಡ್ರಿ, ಚರ್ಚ್ ಮುಚ್ಚಿದ್ರು ಲೈಟ್ ಬಿಲ್ ಬರ್ತಾನೆ ಇದೆ. Listen people, even though the churches are closed, I am still getting the bills, your light bills. ಅಲ್ಲಿ ಕೆಲಸ ಮಾಡೋರಿಗೆ ಅಲ್ಲಿ ಕೆಲಸ ಮಾಡ್ತಾನೆ ಇದ್ದಾರೆ. The people who are still working are still working there. ಅಸಿಸ್ಟೆಂಟ್ ಪಾಸ್ಟರ್ಗಳು ಕೆಲಸ ಮಾಡ್ತಾನೆ ಇದ್ದಾರೆ. Still assistant pastors are working. ಅವ್ರಿಗೆ ಹೇಳ್ಬಿಡಿಲ್ಲಪ್ಪ, ನಾನು ಎವ್ರಿಥಿಂಗ್ ಲಾಕ್ ಡೌನ್, ಅದಕ್ಕೆ ಏನಿಲ್ಲಪ್ಪ ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. I have to pay everything. Yeah, I can't tell them, look pastors, this is lockdown period, please I cannot give you. No, I have to pay them. But I am looking up. But I am lifting my eyes to the Lord. ಆದರೆ ನಾನು ನಿಮಗೆ ಇದನ್ನ ಟೀಚ್ ಮಾಡ್ತೀನಿ. ನೀವು ಇದನ್ನ ಮಾಡಿದಿರಾ, ನೀವು ನೆಕ್ಸ್ಟ್ ಸ್ಟೆಪ್ಗೆ ಫೈನಾನ್ಷಿಯಲಿ ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕಾಗೋದಿಲ್ಲ. Without following this condition, people, you cannot go to the next step of the financial matters. ನೋಡಿ, ರಕ್ಷಣೆಯಿಂದ ಹಿಡ್ಕೊಂಡು ಎಲ್ಲ ಫ್ರೀನೇ. People look from the salvation to everything else, it's free for us. But ಇದೊಂದು ವಿಷಯ ಮಾತ್ರ ಕಂಡೀಷನ್. But except financial, we have a condition for it. ಕೆಲವೆಲ್ಲ ಈಗ ಲೈವ್ ಬರ್ತಾ ಇದ್ದೀರಾ? Many people are joining us live right now. ನಾನು ನೆನೆಸೇನೆ 9 ಗಂಟೆಗೆ ಸ್ಟಾರ್ಟ್ ಮಾಡೋದು ಒಳ್ಳೇದು ಅಂತ. Yeah, I believe that starting a live at 9 will be better. ಅವಾಗ ಅರ್ಧ ಮೆಸೇಜ್ ಮುಕ್ಕಾಲ್ ಮೆಸೇಜ್ ಮುಗಿದೋಯ್ತು. ಈಗ it is already 90% of our message is over. ಈಗ ನಾನು ನೆಕ್ಸ್ಟ್ ನಾನು ಹೇಳ್ತೇನೆ. ಆದಿಕಾಂಡ 4:2 ಓದಿ. Let us turn our Bibles to Genesis chapter 4 verses 2. ಓದಿ. ತರುವಾಯ ಅವನ ತಮ್ಮನಾದ ಹೇಬೆಲನನ್ನು ಹೆತ್ತಳು. ಹೇಬೆಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ನೋಡ್ರಿ, ಇಲ್ಲಿ ನಾವು ನೋಡ್ತಾ ಓದ್ಬಿಡಿ, ಇಂಗ್ಲಿಷ್ ಅಲ್ಲಿ ಕೂಡ ಓದ್ಬಿಡಿ. And she again bare his brother Abel, and Abel was a keeper of sheep, but Cain was a tiller of the ground. And in process of
time it came to pass that Cain brought of the fruit of the ground an offering unto the Lord, and Abel he also brought of the firstlings of his flocks and of the fat thereof. And the Lord has respect unto Abel and to his offering, but unto Cain to his offering he had not respect, and Cain was very wroth, and his countenance fell. Hallelujah. ನೋಡ್ರಿ, ಆಬೇಲ್ ಕಾಯನನ ವಿಷಯ ನಾವು ಯಾವಾಗಲೂ ಸಂಡೇ ಕ್ಲಾಸ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ರು ನಮಗೆ. I think we are listening this Abel and Cain story from a Sunday class ages. ಆಬೇಲನ ತುಂಬಾ ಚೆನ್ನಾಗಿರೋದು ಕೊಟ್ಟ, ಕಾಯನನೆಲ್ಲ ಕೆಟ್ಟೋಗಿರೋದು ತಂದು ಕೊಟ್ಟ ಅಂತ ನಾವು ನೋಡ್ತೇವೆ. What was the Sunday class teachers teaching us is Abel gave the best offering and Cain gave the worst one. ಅದು ಹಂಗಲ್ಲ ಇದು ವಿಷಯ. The thing is not like that. ಚೆನ್ನಾಗಿ ಕೇಳಿಸ್ಕೊಳ್ಳಿ ಇವತ್ತು ರಾತ್ರಿ. Please do listen. What is it? ನಾನು ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. I am talking about giving. ನೀನು ಇವಾಗ ಕೊಡ್ತೀಯೋ ಲಾಕ್ಡೌನ್ ಮುಗಿದ್ಮೇಲೆ ಕೊಡ್ತೀಯ, ಅದು ನೀನ್ ನಿರ್ಧಾರ ಮಾಡಬೇಕು. ನಿನ್ ಫೋರ್ಸ್ ಇಲ್ಲ, ವಾಕ್ಯ ಮಾತ್ರ ಹೇಳೋದು ನನ್ನ ಕರ್ತವ್ಯ. See, it is your wish to decide whether you want to give it before lockdown or after lockdown, but it is my duty to tell you all this. Hallelujah. Hallelujah. Are you there? Are you all there, people? ಇದ್ದೀರಾ? Are you all there? ಪಕ್ಕದಲ್ಲಿ ಕೇಳಿ ಇದ್ದರೆ Please ask to the person who's sitting next to you, are you there? ಹಾಗೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇದ್ರೆ ಹಂಗೆ ಒಂದು ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಗೆಲ್ಲ ಹೋಗಲಿ ಅದು. If you have a mobile in your hand, please do share the video as you watch. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಬಂದ್ಬಿಟ್ಟು ಕಾಯನನು ಚೆನ್ನಾಗಿರೋದು ತಂದು ಕೊಟ್ಟ, ಆಬೇಲನು ಚೆನ್ನಾಗಿರೋದು ತಂದು ಕೊಟ್ಟ. Here we are looking people that Abel also bought the correct one and Cain also bought the nice one. ನೋಡ್ರಿ, ಕಾಯನ ಬಂದ್ಬಿಟ್ಟು ದೊಡ್ಡ ದೊಡ್ಡ ಜಮೀನ್ದಾರ. ಅವನು ಬಂದು ವ್ಯವಸಾಯ ಮಾಡ್ತಾ ಇದ್ದ. What Cain was, he owned a lot of lands and he was a tiller of land. He was like a farmer. ಬೇಕಾದಷ್ಟು ಆಸ್ತಿ ಇತ್ತು ಅವನ ಹತ್ರ. He had lot of properties. ಆದ್ರೆ ಆಬೇಲ್ ಹತ್ರ ದೇವರು ಉಂಟು ಮಾಡುವಾಗ ಎಷ್ಟು ಕುರಿಗಳು ಉಂಟು ಮಾಡಿದ್ರೆ ಗೊತ್ತಿಲ್ಲ, ಆದ್ರೆ ಅಲ್ಲಿ ನೋಡಿದ್ರೆ ಕೆಲವು ಕುರಿಗಳನ್ನ ಆಬೇಲ್ ಇಟ್ಕೊಂಡಿದ್ದ. Look, we do not know many sheep or flocks that God created. Abel had only so many and he was a shepherd there. ನಾವು ಒಂದು ವಾಕ್ಯ ನಾವು ಓದ್ಬಿಟ್ಟು ಮುಂದಕ್ಕೆ ಹೋಗೋಣ. ಹಿಬ್ರಿಯರು ಬರೆದ ಪತ್ರಿಕೆ 11:4 ಓದಿ. Let us turn our Bibles to Hebrews chapter 11 verses 4. ನೋಡ್ರಿ, ಇದು ನಿಮ್ಮ ಬ್ಲೆಸ್ಸಿಂಗ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ಯಾರಿಗೆ ಫೈನಾನ್ಷಿಯಲಿ ಮೇಲ್ ಬರ್ಬೇಕಂದ್ರೆ ಇದನ್ನ ಗಮನಕ್ಕೆ ಕೇಳಿಸ್ಕೊಂಡು ಫಾಲೋ ಮಾಡ್ರಿ ಅಷ್ಟೇ. People, I am talking this for your blessing. Please, those who want to come up in your financial matters, please do listen and follow ನಾನು ಹೇಳ್ತೀನಿ, ಲಾಕ್ ಡೌನ್ ಮುಗಿದ್ಮೇಲೆ ನಿನ್ನ ಲೈಫ್ ಅನ್ನ ದೇವರು ದೊಡ್ಡ ಲೆವೆಲ್ ಗೆ ತಗೊಂಡು ಹೋಗೋ ದೇವನಾಗಿ. People, I am telling you all, after this lockdown, God is going to take your life to the extent of super great miraculous life. Amen. Amen. ಓದೋಣ. Hebrews chapter 11 verse 4. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ಅಂದ್ರೆ ಹೇಬೆಲ್ ಹೆಂಗ್ ಕೊಟ್ಟನಂತೆ? ನಂಬಿಕೆಯಿಂದ ಕೊಟ್ಟನಂತೆ. Abel offered the offering with the faith, with his faith. ನಂಬಿಕೆ ಅಂದ್ರೆ ನನಗೆ ದೇವರು ಖಂಡಿತ ನಾನು ಕೊಡೋದಕ್ಕಿಂತ ಹೆಚ್ಚು ಕೊಡ್ತಾನೆ ಎಂಬ ನಂಬಿಕೆ ಅವನಲ್ಲಿತ್ತು. Abel had the faith that if I am giving the small thing to the Lord, God is going to double it and give it back to me. Hallelujah. Hallelujah. ನೋಡ್ರಿ, ಕಾಯನ ಅಂತ ಹೇಳಿದ್ರೆ ದೊಡ್ಡ ಲ್ಯಾಂಡ್ ಲಾರ್ಡ್ ಅವನು. Look people, Cain is a big landlord there. ನೋಡ್ರಿ, ಆಬೇಲ್ ಅಂದ್ರೆ ಏನು ಗೊತ್ತಾ ಅರ್ಥ? You know what is the meaning of Abel? ಕೊರತೆ ಉಳ್ಳವನು ಅಂತ. It is he doesn't have sufficient. He is insufficient. ಕೊರತೆ ಉಳ್ಳವನು. He is insufficient. ಆಬೇಲ್ ಅಂದ್ರೆ ಅರ್ಥ ಕೊರತೆ ಉಳ್ಳವನು ಅಂತ. ಅಂದ್ರೆ ಅವನಿಗೆ ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ ಎಂಬುದಾಗಿ, ಕೊರತೆ ಉಳ್ಳವನು ಎಂಬುದಾಗಿ. It means he only has no sufficient things. He is very insufficient there. ನೋಡ್ರಿ, ಈ ಕೊರತೆ ಇರುವ ಆಬೇಲನು ಬೆಸ್ಟ್ ಅದನ್ನು ತಗೊಂಡೋಗಿ ದೇವರು ಕೊಟ್ಟನಂತೆ. Even though he has no sufficient things, he gave the best one to the Lord. ಆದ್ರೆ ಕಾಯನನಿಗೆ ಬೇಕಾದಷ್ಟಿತ್ತು, ಅವನೇನೋ ಕೊಡಬೇಕು ಅಂತ ಕೊಟ್ಟ. Cain had many things. He was a landlord, but he just gave what was remaining. ಏನೋ ಒಂದೇ ತಿಂಗ್ ಹಿಂಗ ಆಗ್ತಂಗೆ. What he had simply he just gave away. ಆದ್ರೆ ಇವನು ಬಂದು ಕೊರತೆ ಅಂದ್ರೆ ಅವನ ಹತ್ರ ಸ್ವಲ್ಪನೇ ಕುರಿಗಳಿತ್ತು, ಆ ಸ್ವಲ್ಪದ್ರಲ್ಲಿ ಕೂಡ ಬೆಸ್ಟ್ ಅದನ್ನು ತಗೊಂಡ್ಬಂದು ದೇವರಿಗೆ ಕೊಟ್ಟ. ನೋಡಿ, ಅದು ದೇವರಿಗೆ ಇಷ್ಟ ಆಗಿದೆ. Yes, Abel had a small herd or a flock, but still he selected the best firstling and he gave it to Lord. That is what the Lord liked. ಕಾಯಿನ ತುಂಬಿ ಹೊಟ್ಟೆ ತುಂಬಿದವನು. Cain was filled, his stomach was filled. ಅವನು ಯಾವತ್ತೂ ಕೂಡ ಹೊಟ್ಟೆ ತುಂಬಿದವನು, ಅದಕ್ಕೆ ಅವನು ಸ್ವಂತ ತಮ್ಮನ್ನೇ ಸಾಯಿಸಿದವನು. That is the reason, because he's filled, overfilling. That is the reason he killed his brother.
ಆದರೆ ಕಾಯಿನನ್ನು ಕೊರತೆ ಉಳ್ಳವನು ಆ ಕೊರತೆಯಲ್ಲಿಯೂ ಕೂಡ ತಾನು ದೇವರಿಗೆ ಧಾರಾಳವಾಗಿ ಕೊಟ್ಟ ಅಂತ ನಾವು ನೋಡ್ತೇವೆ. Even though Cain had no sufficient things in his life, still he gave the best one. ಬೈಬಲ್ ಏನಂತ ಗೊತ್ತಾ? Now what the Bible tells? ನೀವೆಲ್ಲಾದ್ರೂ ನೋಡಿ, ಕೊರತೆ ಇರುವಾಗಲೇ ದೇವರು ಕೊಟ್ಟರು ಅಂತ ನಾವು ನೋಡ್ತೇವೆ. When we look in the Bible that when people have no sufficient things in their life, that is where they give the Lord. ನಾವ್ ಏನ್ ಹೇಳ್ತೀವಿ ಇವಾಗ? Now what we tell that? ಇಲ್ಲ, ನಮಗೆ ದೇವ್ರು ಕೊಡ್ಲಿ, ನಮ್ಗೆ ಜಾಸ್ತಿ ಕೊಡ್ಲಿ ಬ್ರದರ್, ಜಾಸ್ತಿ ಕೊಡ್ತೀವಿ ಅಂತೀವಿ. People tell that let God bless us sufficiently, fill us overflowingly, then we will give the Lord. ಕೊಡಕ್ಕೆ ಮನಸ್ಸೇ ಇಲ್ಲ. People doesn't have the heart of giving. ನೋಡ್ರಿ, ನೀನು ಜಾಸ್ತಿ ಬಂದಾಗಲೂ ಅಥವಾ ಕಡಿಮೆ ಇರುವಾಗ ಕೂಡ ಏನು ಎರಡು ಟೈಮ್ ಕೂಡ ನಿಮಗೆ ಮನಸ್ಸಿರ್ಬೇಕು ಕೊಡಕ್ಕೆ. Look people, even though when you have very less things in your life, even though you are sufficient with everything, you have to give at both times. ಕೆಲವರು ಸೇವಕರು ಯಾರೋ ಮನೆಗೆ ಹೋಗ್ತಾರೆ ಇಟ್ಕೊಳ್ಳಿ. Sometimes you go ಸೇವಕರು ಒಂದು ಮನೆಗೆ ಹೋಗ್ತಾರೆ ಇಟ್ಕೊಳ್ಳಿ. A servant of God goes to an house. ಆಗ ಗಂಡ ಹೇಳ್ತಾನೆ, ಹೇ ಹೋಗಿ ಒಂದು 2,000 ರೂಪಾಯಿ ತಗೊಂಬಮ್ಮ ಅಂತ. So then the husband tells the wife, go please do bring 2,000 rupees. ಆಗ ಹೆಂಡತಿ ಹೇಳ್ತಾಳೆ, ಬೇಡ 2,000 ಬೇಡ ರೀ, ನಾವೊಂದು 5,000 ಕೊಡೋಣ ಅಂತ. So the wife tells the husband, she advises the husband, no please let us give 5,000 instead of 2. ನಾನು ಹೇಳ್ದಷ್ಟು ಮಾಡಿ, ಓಕೆ 2,000 ಕೊಡೋಕೆ ಸಾಕು. So the husband will argue that, telling, no, 5,000 is more, please don't go bring 2,000, that's more than enough. ನಮಗೆ ಇವಾಗ ಎಲ್ಲ ತುಂಬಾ ತೊಂದರೆ ಇದೆ, ಫೀಸ್ ಕಟ್ಟಬೇಕು, ಎಷ್ಟು ಕಷ್ಟ ಇದೆ, ಇವಾಗ ಕೊಟ್ಬಿಟ್ರೆ ಖಾಲಿ ಆಗ್ಬಿಡ್ತಿದೆ ಅಂತ ಅವ್ರಿಗೆ ಏನಿಲ್ಲ, ಮನಸ್ಸಿಲ್ಲ. What he thinks is, oh, I only have very little of money, if I give it will just get empty, I have to pay my children's fees. He doesn't have the heart of giving. ನೋಡ್ರಿ, ನಾವು ಆ ಮನಸ್ಸು ಇಲ್ಲದೆ ಇರುವಾಗ ಎಷ್ಟೊಂದು ಬ್ಲೆಸ್ಸಿಂಗ್ ನಾವೇ ತಡೆ ಮಾಡ್ಕೊಂಡ್ಬಿಡ್ತೇವೆ. You know, people, when we do not have the art of giving, we stop so many things in our life. ನೋಡ್ರಿ, ಮೊದಲು ನಮಗೆ ಮನಸ್ಸಿರಬೇಕು. First, people of the Lord, we have to have the art of giving. ಹಣ ಅಲ್ಲ ಮುಖ್ಯ, ಫಸ್ಟ್ ಮನಸ್ಸು. Money is not important people, art is important. ಮನಸ್ಸಿದ್ರೆ, if you have the heart of giving, ನೀವು ಕೊಡೋ ಮನಸ್ಸಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಳು ಇವತ್ತು ರಾತ್ರಿನೇ ದೇವರು ತುಂಬೊಂದು ದೇವರು ಮಾಡ್ತಾರೆ. Amen. People listen, people of God, if you have the heart of giving, God is going to fill your bank accounts this night right now in the name of Jesus. Hallelujah. Hallelujah. ಚೆನ್ನಾಗಿದ್ದೀರಾ? Are you all well? You're nice? ನೋಡ್ರಿ, ಬೈಬಲ್ ಅಲ್ಲಿ ಒಂದು ಮನಸ್ಸು ಬಗ್ಗೆ ಒಂದು ಹೇಳಕ್ ಬರ್ತೇನೆ. I am telling you all about your heart giving art in the Bible. ಮನಸ್ಸು mind. ಮನಸ್ಸು ಕೊಡೋ ಮನಸ್ಸಿರ್ಬೇಕು ನಮ್ಗೆ. We should have the heart of giving. ನೋಡ್ರಿ, ಬೈಬಲ್ ಅಲ್ಲಿ 17 ಅನ್ನೋದು ತುಂಬಾ ಒಂದು ಮುಖ್ಯವಾದ ಒಂದು ಕಾರ್ಯ ಅಂತ ನೋಡಿದೆ ಬೈಬಲ್ ಅಲ್ಲಿ. We see that 17 is a very important subject in the Bible. ಅನೇಕ ಉದಾಹರಣೆ ಇದೆ. 17ನೇ ವಯಸ್ಸಲ್ಲಿ ದಾವೀದನಿಗೆ ಅಭಿಷೇಕ ಮಾಡಿದ್ರೆ ನಾವು ನೋಡ್ತೇವೆ. There are many examples for that. One example is in 17 years David was anointed. ಓಕೆ, ನಾವು ಇವಾಗ ಒಂದು ಕಾರ್ಯ ನಿಮ್ಗೆ ತೋರಿಸ್ತೇನೆ, ಕಾಣಿಕೆ ಬಗ್ಗೆ ನಿಮ್ಗೆ ತೋರಿಸ್ತೇನೆ. I'll just show you one thing in the Bible about the offering. ವಿಮೋಚನಾ ಪುಸ್ತಕ Exodus 25ನೇ ಅಧ್ಯಾಯ 25, chapter 25. 2ನೇ ವಚನವನ್ನ ಗಮನವಿಟ್ಟು ಓದ್ಕೊಂಡು ಬನ್ರಿ. Let us start reading from verse 2 carefully, people. ಓದ್ಕೊಂಡ್ ಬನ್ರಿ. ನೀವು ಹಂಗೆ ಅದನ್ನ ಕೌಂಟ್ ಮಾಡ್ಬೇಕು. ಇವಾಗ ಅಲ್ಲ, ಕೌಂಟ್ ಮಾಡ್ಬೇಕು. People, you have to count now, so be careful. Start reading with ದೇವರು ಅಲ್ಲಿ ಕಾಣಿಕೆ ತಗೊಂಬ ಅಂತಾರೆ. ಏನೇನು ಕಾಣಿಕೆ ಅಂತ ನೀವು ದಯವಿಟ್ಟು ಕೌಂಟ್ ಮಾಡಿ ನನಗೆ ಈ ಕಮೆಂಟ್ ಮಾಡಿ. God tells there, bring some offering. You have to count what are the offerings and please comment here. ಆದ್ರೆ ಇಲ್ಲಾಂದ್ರೆ ಮಾಡಕ್ ಹೋಗ್ಬಿಡಿ. If you can, please do it or else just leave it. ನೀವು ವಾಕ್ಯ ಕೇಳಬೇಕು, ಡಿಸ್ಟರ್ಬ್ ಆಗಬಾರದು. Because when you are listening to the word of the Lord, you shouldn't get disturbed. ನಾನು ಹೇಳುವಂತದ್ದು ತುಂಬಾ ಸೂಕ್ಷ್ಮವಾಗಿ, ತುಂಬಾ ಡೀಪ್ ಆಗಿ ನಾನು ಯಾವತ್ತು ಪ್ರಸಂಗ ಮಾಡ್ತೀನಿ. ಸುಮ್ಮನೆ ಏನೋ ಮೇಲ್ಮೇಲಕ್ಕೆ ಬಂದ್ಬಿಟ್ಟು ಬಾಯಿಗೆ ಬಂದಿದ್ದಲ್ಲ ಹೇಳ್ಬಿಟ್ಟು ಹೋಗಲ್ಲ ನಾನು. When I am preaching the sermons, I preach it very clearly and perfectly. I just don't tell what I get into my mouth. ಅದಕ್ಕೆ ಕೆಲವರಿಗೆ ನಾನು ಮೆಸೇಜ್ ಇಡ್ಸಲ್ಲ. That is the reason some people does not like my sermons. ಆದ್ರೆ ನನ್ನ ಮೆಸೇಜ್ ಯಾರು ಕೇಳ್ತಿರೋ ಖಂಡಿತ ನಿಮ್ಮ ಲೈಫ್ ಅಲ್ಲಿ ಮುಂದೆ ಬಂದ್ಬಿಡ್ತೀರಾ. But the people those are listening to the sermon, I am telling you all, really God will take you to the highest place. ನೋಡ್ರಿ, 25ರಲ್ಲಿ ಓದಮ್ಮ 2ನೇ ವಾಕ್ಯ, ನಿಧಾನವಾಗಿ ಓದು, ಹಂಗೆ ಕೌಂಟ್ ಮಾಡ್ಕೊಂತಾರಣ್ಣ ನಾವು. ಇಸ್ರಾಯೇಲರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಿಡಬೇಕೆಂದು ಅವರಿಗೆ ಹೇಳು, ಮನಪೂರ್ವಕವಾಗಿ ಕೊಡುವುದರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು. ನೀನು ಅವರಿಂದ ತೆಗೆದುಕೊಳ್ಳಬೇಕಾದ ಕಾಣಿಕೆಗಳು ಯಾವುದೆಂದರೆ, ಒಂದೊಂದೇ ಕೌಂಟ್ ಮಾಡ್ಕೊಳ್ಳಿ, ಒಂದೊಂದು ಎಷ್ಟಂತ 17 ಬರ್ತೈತೆ ನೋಡಿ. ಚಿನ್ನ,
ಬೆಳ್ಳಿ, ಹಾ. ತಾಮ್ರ ಹಾ. ಎಂಬ ಲೋಹಗಳು, ಹಾ. ನೀಲಿ ಧೂಮ್ರ ನಿಧಾನಾಗಿ ನೀಲಿ ಹಾ, ಧೂಮ್ರ, ಹಾ. ರಕ್ತ ವರ್ಣಗಳುಳ್ಳ ದಾರಗಳು, ಓಕೆ, ನಾರು ಬಟ್ಟೆಗಳು, ನೆಕ್ಸ್ಟ್ ನಾರು ಬಟ್ಟ, ಆಡು ಕೂದಲಿನ ಬಟ್ಟೆಗಳು, ಲೆಕ್ಕ ಹಾಕೊಳ್ಳಿ, ಹದ ಮಾಡಿರುವ ಕೆಂಪು ಬಣ್ಣದ ಕುರಿದೊಗಲುಗಳು, ಎಷ್ಟಾಯ್ತು? ಓದಿ ನೀವು ಓದಿ. ಕಡಲು ಹಂದಿಯ ತೊಗಲುಗಳು, ನೆಕ್ಸ್ಟ್ ಜಾಲಿ ಮರವು, ದೀಪಕ್ಕೆ ಬೇಕಾದ ಎಣ್ಣೆಯು, ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುವಾಸನ ದ್ರವ್ಯಗಳು, ಮಾಡ್ಕೊಳ್ಳಿ, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ಚಕ್ಕೆ, ಗೋಮೇಧಕ ರತ್ನಗಳು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ಗೋಮೇಧಕ ರತ್ನಗಳು, ಪದಕದ ಚೀಲದಲ್ಲಿ, ಒಂದ್ ನಿಮಿಷ, ಗೋಮೇಧಕ ರತ್ನಗಳು, ಪದಕದ ಚೀಲದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳು ಇವೆ. ಅಂದ್ರೆ ಎಷ್ಟಾಯ್ತು ಟೋಟ್ಲು? 17 ಬಂದಿಲ್ಲ ಅಲ್ಲಿ. ಲೆಕ್ಕ ಹಾಕಿ ನೀವು. 16 ಬರ್ತಿದ್ದಲ್ಲಿ ಎಷ್ಟು ಬರ್ತಿದೆ? 16. ಇಂಗ್ಲಿಷ್ ಅಲ್ಲಿ ಕೂಡ ಒಂದೊಂದೇ ಓದ್ಬಿಡಿ, ಹಂಗೆ ಕೌಂಟ್ ಮಾಡ್ಕೊಂಡು ಓದೋಣ. ಓಕೆ. ಗೋಲ್ಡ್, silver, brass, blue, purple, and scarlet, and fine linen, goat's hair, ram skins dyed red, bagger skins, shittim wood, oil for the light, spices for anointing oil, and for sweet incense, onyx stones, and stones to be set in the ephod and in the breastplate, and let them make me a sanctuary that I may dwell among them. ಎಷ್ಟಾಯ್ತು? 16. ಜೋರ ಅಲ್ಲಿ ಎಷ್ಟಿದೆ? 16. ನಾನು 17 ತುಂಬಾ ಮುಖ್ಯ ಅಂತ ಹೇಳಿದೆ. I told you that 17 is very important. ಇಲ್ಲಿ 17 ಕಾರ್ಯಗಳಿದೆ, ನಿಮ್ಗೆ ಗೊತ್ತಾ? Do you know there is 17 things here? 17 ಕಾರ್ಯಗಳು ದೇವರಿಗೆ ಕಾಣಿಕೆ ಕೊಡಬೇಕಂತ ದೇವರು ಹೇಳ್ತಾ ಇದ್ದಾರೆ. God is telling that you have to give 17 types of offerings there. ಆದ್ರೆ ಇದೇನಪ್ಪ ಪಾಸ್ಟರ್ 17 ಅಂತ ಹೇಳಿದ್ರೆ ಇವಾಗ ಬರೀ 16 ಇದೆಯಲ್ಲ ಇಲ್ಲಿ ಅಂತ. You might be thinking pastor told 17 but your only 16 is there. ಆದ್ರೆ ಮುಖ್ಯವಾದ ಒಂದು ಹೇಳ್ತೀನಿ, ಕೇಳಿಸ್ಕೊಳ್ರಿ. I'll tell you the important one here. ನಾನು ಹೇಳ್ತೇನೆ ಮುಖ್ಯವಾದ 17 ಯಾವುದು ಗೊತ್ತಾ ನಿಮಗೆ? I'll tell you which is the important 17th one is. ನೋಡ್ರಿ 25 ಎರಡು ಇನ್ನೊಂದ್ಸಲಿ ಓದಿ. Let us read chapter 25 verse 2 again. ಇಸ್ರಾಯೇಲರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಿಡಬೇಕೆಂದು ಅವರಿಗೆ ಹೇಳು. ಮನಪೂರ್ವಕವಾಗಿ ಏನಂತೆ? 16 ಎಲ್ಲ ಐಟಮ್ಸ್. ಈ ಗೋಲ್ಡ್, ಬೆಳ್ಳಿ, ಡೈಮಂಡ್ ಇವೆಲ್ಲ 16 ಐಟಮ್ಸ್. ಆದ್ರೆ 17ನೇದು ಯಾವ್ದು ಗೊತ್ತಾ? ನಿನ್ನ ಮನಸ್ಸು ಬೇಕದಕ್ಕೆ, ಮನಸ್ಸು. Yes people, look here, the gold, silver, everything might be the 16 items. You know what is the 17th item is? That of every man that giveth it willing with his heart, he shall take my offering. You should have the art of giving. ಮನಸ್ಸು 17 ಏನು ಗೊತ್ತಾ? ಟೋಟಲ್ 17ರಲ್ಲಿ 17 ಐಟಮ್ ಅಲ್ಲಿ ಮುಖ್ಯವಾದ ಮನಸ್ಸು. People of God, in the 17 items of the Lord, the important one is the art of giving. ನೋಡ್ರಿ, ನಿಮಗೆ ಮನಸ್ಸೇ ಇಲ್ಲ ಅಂದ್ರೆ ಹೆಂಗ್ ಕೊಡ್ತೀರಾ? People of God, if you do not have the art of giving, how will you give to the Lord? ಅಲ್ಲ, ನೀವು ಹೇಳ್ತೀರಾ ಕೋಟಿ ಬಂದ್ಮೇಲೆ ಕೊಡ್ತೀನಿ ಅಂತ. ಕೋಟಿ ಬಂದ್ಮೇಲೆ ಮನಸ್ಸಿಲ್ಲ ಅಂದ್ರೆ ನೀವು ಎಷ್ಟು ಕೋಟಿ ಬಂದ್ರೆ ಕೊಡಲ್ಲ. Look people of God, even you might tell after I become a millionaire I will give to the Lord, but what in case if you do not have the art of giving, even though you become a millionaire you cannot give. ನೋಡಿ, ಇವಾಗ ನೋಡಿ ಲೈವ್ ಅಲ್ಲಿ ಈ ತರ ಹೇಳ್ತಾ ಇರುವಾಗ ಅರ್ಧ ಜನ ಸೈಲೆಂಟ್ ಆಗಿ ಹೊರಟೋಗ್ಬಿಟ್ರೆ, ಯಾಕಪ್ಪ ನಮಗೆ ಗ್ರಾಚಾರ ಅಂತ. We can see that as I'm preaching this sermon of giving, many people left the live. ಯಾಕೆ ಹೇಳಿ? Why? ಕೊಡೋದ್ರ ಬಗ್ಗೆ ಮಾತಾಡ್ತಿರೋ ಅಂತ ನಾವು ಕೇಳಲ್ಲ. ಬೇರೆ ಏನಾದ್ರೂ ಹೇಳಿದ್ರೆ ನಾನು 100ಗಿಂತ 100 ಕ್ರಾಸ್ ಆಗ್ಬಿಡ್ತೀವಿ ಅಂತ. When I'm talking about the sermon about giving, I cannot listen to it, but if it is other sermons, there are more than 100 people here. ಯಾಕೆ ಹೇಳಿ? ಕೇಳೋಕ್ಕೂ ಮನಸ್ಸಿಲ್ಲ, ಕೊಡೋಕ್ಕೂ ಮನಸ್ಸಿಲ್ಲ. Because they don't even have the art of listening or giving, both. Hallelujah. Hallelujah. ಇಷ್ಟೇ ವಿಷಯ. This is the matter here. ದೇವರಿಗೆ ಮೊದಲು ಮನಸ್ಸು ಕೊಡಬೇಕು. ಮನಸ್ಸು
people of God, first we should give our heart to the Lord. ನಾವು ಮನಸ್ಸು ದೇವರು ಕೊಟ್ಟಿಲ್ಲ ಅಂದ್ರೆ, if you do not give our heart to the Lord, ನಿಮ್ಮ ಮನಸ್ಸು ಯಾವುದ್ರ ಮೇಲೆ ಇರ್ತೈತೆ? ನೀವು ಸಂಪಾದನೆ ಮಾಡಿದ್ರೆ ಚಿನ್ನ ಬೆಳ್ಳಿ ಬಂಗಾರ, ನಿಮ್ಮ ಮನಸ್ಸು ಅಲ್ಲಿ ಇರ್ತೈತೆ. So your heart will be on everything which you have got it, that is your gold, silver and everything. ದೇವರು ಏನು ಹೇಳ್ತಾರೆ? ನಿನ್ನ ಮನಸ್ಸು ದೇವರ ಮೇಲೆ ಇರಬೇಕು, ನಿನಗೆ ಎರಡು ದೇವರುಗಳು ಇರಬಾರ್ದು, ನಿನಗೆ ಒಂದೇ ದೇವರು ಇರಬೇಕು. ನಿನ್ನ ಮನಸ್ಸು ಯಾವುದೇ ಕಾರಣಕ್ಕೂ ಭೂಮಿಯ ಆಸ್ತಿ ಮೇಲೆ ಐಶ್ವರ್ಯದ ಮೇಲೆ ಇರಬಾರ್ದು, ನಿನ್ನ ಮನಸ್ಸು ಯಾವುದು ದೇವರ ಮೇಲೆ ಇರಬೇಕಂತ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. God tells in the New Testament that your heart shouldn't love two gods, that is one the worldly things and other one me. It tells your heart should love only one, that is the Lord. ಆಸ್ತಿನೇ ಬೇಡ ಅಂತ ದೇವರು ಹೇಳಿಲ್ಲ. God never told there is no need of properties there. ಹಣನೇ ಬೇಡ ಅಂತ ದೇವರು ಹೇಳಿಲ್ಲ. God never told there is no need of money. ಆದ್ರೆ ನೀನ್ ಎಷ್ಟೇ ಕೋಟಿ ಹಣ ಇದ್ರೂ ಕೂಡ ನೀನು ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳುವಾಗ ದೇವರು ನಿಂಗೆ ಭಯ ಭಕ್ತಿ ಬರ್ತಿದೆ, ನಿನ್ನ ಮನಸ್ಸು ದೇವರ ಮೇಲೆ ಇರ್ತಿದೆ, ನಿನ್ನ ಮನಸ್ಸು ಯಾವುದೇ ಕಾರಣಕ್ಕೂ ನಿನ್ನ ಆಸ್ತಿ ಮೇಲೆ ಐಶ್ವರ್ಯದಿಂದ ಹೋಗೋದಿಲ್ಲ. How many ever crores you might have, when you have the heart of giving, your heart will be good. You will not have the bad heart which will take you in the wrong way. Hallelujah. Hallelujah. ಯಾಕಂದ್ರೆ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳನಾದ ಮನುಷ್ಯನಾಗಿರ್ತೀಯ. Because you will be fearing the Lord. ನಿನ್ನ ಮನಸ್ಸು ಯಾವತ್ತು ಕೊಡೋದ್ರಿಂದ ನಿನ್ನ ಮನಸ್ಸು ದೇವರ ಮೇಲೆ ಇರ್ತೈತೆ. Because every time your heart will be willing to give unto the Lord. ಅದಕ್ಕೆ ನೀನು ಬಂದ್ಬಿಟ್ಟು ನಿನ್ನ ಮನಸ್ಸು ನಿನ್ನ ಆಸ್ತಿ ಮೇಲೆ ಐಶ್ವರ್ಯದ ಮೇಲೆ ಇರೋದಿಲ್ಲ. So then what happens is your heart will not rest on your silvers and gold and your properties. Hallelujah. Hallelujah. ನಿನ್ನ ಆಸ್ತಿ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನ ಆಸ್ತಿನ ದೇವರು ಪ್ರೊಟೆಕ್ಟ್ ಮಾಡುವ ದೇವನಾಗಿ. Amen. You just don't have to worry about your properties or your gold or silver, because God is there to protect it. ನಿಮ್ಗೆ ಗೊತ್ತಾ ಕೋಲ್ಗೇಟ್ ಎಂಬ ಕಂಪನಿ ನಿಮ್ಗೆ ಕೇಳಿದ್ದೀರಾ? You might have heard the company called Colgate. ಕೋಲ್ಗೇಟ್ ಅಂದ್ರೆ ಒಬ್ಬ ವ್ಯಕ್ತಿ ಹೆಸರು. Colgate, you might be using the paste every day. The name of the person is Colgate. ನೀವು ಗೂಗಲ್ ಹೋಗಿ ಕೋಲ್ಗೇಟ್ ಒಂದು ಲೈಫ್ ಸ್ಟೋರಿ ನೀವು ನೋಡಿ ನಿಮಗೆ ಗೊತ್ತಾಗ್ತಿದೆ. If you go and search on Google about the life story of Colgate, then you will know what is the secret there. Colgate is not a Christian. ಅವನೊಬ್ಬ ಅನ್ಯ ಜನ. Colgate, the man is not a Christian, he is a Gentile. ಆ ಅನ್ಯ ಜನ ಒಂದಿನ ದೇವರನ್ನ ನಂಬಿ ದೇವರಿಗಾಗಿ ಎಷ್ಟೋ ಗೋಡನ್ನ ಸೇರಿಸಿಕ್ಕಿದ್ದಂತೆ. The Gentile, once what happened, he heard the word of God and he believed him, and he had kept so many things to give to the Lord. Hallelujah. Hallelujah. ಅದು ಕೊಟ್ಟಿದ್ದರಿಂದ ಏನಾಯ್ತು ಗೊತ್ತಾ? ಅವನೇನ್ ಮಾಡ್ದ, ಮೊದಲು 10% ಕೊಡ್ತಾನಂತೆ, ಆಮೇಲೆ ಅವನಿಗೆ 90% ಕೊಡೋಕೆ ಶುರು ಮಾಡಿದ, 10% ಮಾತ್ರ ಅವನಿಗಾಗಿ ಉಪಯೋಗಿಸ್ತಾ ಇದ್ದಂತೆ. First, in the beginning, what he used to do is he used to give only 10% to the Lord, but as the days goes, what he started doing is he started giving 90% of his share. He's just used 10%. ಒಂದಿನ ಏನಾಯ್ತು ಅಂತ ಗೊತ್ತಾ? You know what happened one day? ನಿಮಗೆ ಗೊತ್ತು, ಈ ಒಂದು ಎಲ್ಲ ಈ ಐಟಮ್ಸ್ ಎಲ್ಲ ಸ್ಟೋರ್ ಮಾಡುವಂತ ಒಂದು ದೊಡ್ಡ ಒಂದು ಗೋಡನೆ ಇರ್ತೈತೆ. ಅಂದ್ರೆ ಒಂದು ಅನೇಕ ಗೋಡನ್ ಇರ್ತಾವ ಅಲ್ಲಿ. Usually in business we'll have a big godown to store all the goods. ಅಕ್ಕಪಕ್ಕದಲ್ಲಿ ಸುಮಾರು ಗೋಡನ್ಸ್ ಇದೆ. There will be many godowns around the godowns there. ಸುಮಾರು ಸ್ಟೋರ್ ರೂಮ್ಸ್ ಅವೆಲ್ಲ ಸ್ಟೋರ್ ರೂಮ್ಸ್. Yeah, a lot of storerooms and godowns will be filled there. ಸಾವಿರಾರು ಫ್ಯಾಕ್ಟರಿಗಳ ಒಂದು ಸ್ಟೋರ್ ರೂಮ್ಸ್ ಇತ್ತಲ್ಲಿ. There in that land there was thousands factories, godowns and storerooms there. ಅದರ ಮಧ್ಯದಲ್ಲಿ ಕೋಲ್ಗೇಟ್ ಫ್ಯಾಕ್ಟರಿ ಎಲ್ಲ ಐಟಮ್ಸ್ ಸ್ಟೋರ್ ಮಾಡಿದ್ದಾರೆ. Even in that place, even Colgate factories godown was there. ಇದಕ್ಕಿದ್ದಾಗ ಒಂದು ದಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೆಂಕಿ ಬಿದ್ದೋಯ್ತು. Suddenly once what happened is in the place got fired. ಆ ಒಂದು ಇಡೀ ಎಲ್ಲಿ ಸ್ಟೋರ್ ಮಾಡಿರುವಂತ ಎಲ್ಲ ಒಂದು ಏರಿಯಾ ಫುಲ್ ಬೆಂಕಿ ಬಿದ್ದೋಯ್ತು. The place where there were storerooms and godowns started firing there. It was filled with fire. ತಕ್ಷಣ ಫೋನ್ ಮಾಡಿದ್ರು ಕೋಲ್ಗೇಟ್ಗೆ, ನಿಮ್ಮ ಇದರಲ್ಲಿ ನಿಮ್ಮ ಸ್ಟೋರ್ ರೂಮ್ ಕಡೆ ಎಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ದಯವಿಟ್ಟು ಬೇಗ ಬನ್ನಿ. People called to the Colgate men telling that your things are getting burnt, your storerooms are getting fired up here. ನಿಮ್ಮ ಏರಿಯಾ ಫುಲ್ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಬೇಗ ಬನ್ನಿ ಅಂತ. There is your area has got catch of fire, please to run fast. ಅವನ ಸ್ಟೋರ್ ಅಲ್ಲ, your area, that's what. ಏರಿಯಾ ಬೆಂಕಿ ಅಂಟ್ಕೊಂಡಿದೆ, ಎಲ್ಲ ಬನ್ರಿ ಅಂತ. Your area is caught with fire, please come fast. ಎಲ್ಲ ಸ್ಟೋರ್ ಓನರ್ಗಳೆಲ್ಲ ಬೇಗ ಬಂದ್ಬಿಟ್ಟು ಎಲ್ಲ ಏನೋ ಬೆಂಕಿ ಹಾಕಿ ಕಾರಿಸ್ತಾ ಇದ್ದಾರೆ. ಇವನ್ನೆಲ್ಲ ಲೇಟ್ ಆಗಿ ಬಂದ ಕೋಲ್ಗೇಟ್ ಓನರ್. All the other godown owners are running fast towards the godown,
and they're trying to off the fire there. But this man, Colgate, came very lately, slowly to the place. ಇವನ ಗೇಟ್ ಹತ್ರ ಬಂದು ಎಂಟ್ರಿ ಕೊಟ್ಟ. As he's entering to the gate, ಕರೆಕ್ಟ್ ಆಗಿ ಎಲ್ಲ ಬೆಂಕಿ ಹತ್ಕೊಂಡಿದೆ. ಇವನ್ ಸ್ಟೋರ್ ಹತ್ರ ಬರುವಾಗ ಬೆಂಕಿ ನಿಂತೋಗ್ಬಿಡ್ತು. correctly what happened is, everywhere there is fire burning the other stores and godowns, but when it is coming near to his godown, the fire is stopped. ಎಲ್ಲ ಹೇಳಿದ್ರು, ನಿಮ್ದು ಏನು ಆಶ್ಚರ್ಯ ರೀ, ಎಲ್ಲ ಅಂಟ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಬಂದು ನಿಂತೋಗ್ಬಿಟ್ಟಿದೆ, ಏನದು ಅಂತ. People were surprised, telling him that how come all the other gordons are being burnt, how come your gordons are not burnt. ಆದ್ರೆ ಕೋಲ್ಗೇಟ್ ಆರಾಮ ಕೂಲ್ ಆಗಿದ್ದಾನೆ. But Colgate was very cool and peace. ಏನ್ ಇಷ್ಟು ಕೂಲ್ ಆಗಿದ್ದೀರಲ್ಲ ನೀವು ಅಂತ. People were asking, how come you're so cool, sir? ಅದಕ್ಕೆ ಕೋಲ್ಗೇಟ್ ಹೇಳಿದಂತೆ, So Colgate replied them, ನಾನು ಕೊಡ್ಬೇಕಾಗಿರೋದೆಲ್ಲ ಕರೆಕ್ಟಾಗಿ ಕೊಟ್ಬಿಟ್ಟಿದ್ದೀನಿ, ನನ್ ಗೋಡನ್ಗೆ ಯಾಕೆ ಬೆಂಕಿ ಬೀಳ್ತಿದೆ. Amen. He told the people there that I have given whatever I should give, so why should I worry? I have no worries about my garden. ನನ್ನ ಸೆಟ್ಲ್ಮೆಂಟ್ ಎಲ್ಲ ಆಗೋಗಿದೆ, ನನ್ನ ಗೋಡನ್ಗೆ ಯಾಕೆ ಬೆಂಕಿ ಬೀಳ್ತಿದೆ. Amen. I have settled whatever I should give. Why will my garden will be burnt? ಅಲ್ಲಿರೋರ್ಗೆ ಅದು ಅರ್ಥ ಆಗಿಲ್ಲ ಅಂತೆ. The people who were there around there did not understand what he is telling. Hallelujah. Hallelujah. ಪ್ರೇರೆ, ನಾವು ದೇವರಿಗೆ ಭಯ ಪಡುವಾಗ, ದೇವರು ನಮಗೆ ಕೊಟ್ಟ ಅಂತ ನಾವು ದೇವರಿಗೆ ಕೊಡುವಾಗ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವಾಗ, ನಮ್ಮ ಇಡೀ ಆಸ್ತಿ ಪಾಸ್ತಿನ ದೇವರು ಬೇಲಿ ಹಾಕಿ ಅದನ್ನು ಕಾಪಾಡುವ ದೇವನಾಗಿದ್ದ. People of God, when you fear the Lord and if you think and respect that God gave me this, and when you give back to Him, you don't have to worry about your properties or anything, but God will protect everything that you have. ಎಲ್ಲರದು ಹಾಳಾಗೋದ್ರು ಕೂಡ ನಿಮ್ದು ಹಾಳಾಗದಂತ ದೇವರು Even if everyone's gardens and everything will get destroyed, but yours will be safe. ಯಾಕಂದ್ರೆ ನಿನ್ನನ್ನು ಕಾಯುವವನು ತೂಕಡಿಸುವುದಲ್ಲೇ ನಿದ್ರಿಸುವುದಿಲ್ಲ. Amen. Because the God who protects you will neither slumber nor sleep. ಯಾಕಂದ್ರೆ ಬೈಬಲ್ ಹೇಳಿದೈತೆ, ನಿನ್ನ ಆಲಯದಲ್ಲಿ ಕೊರತಿಲ್ಲದಾಗಿ ನೀನು ನೋಡ್ಕೋ ಅಂತ. Yes, because Bible tells, see that there is no deficiency in your churches. ನಿನ್ನ ಆಲಯದಲ್ಲಿ, ನಿನ್ನ ಆಲಯ ಇರಬಹುದು, ನಿನ್ನ ಸಭಾಪಾಲಕ ಇರಬಹುದು, ಅವ್ರ ಕೊರತಿಲ್ಲದಾಗಿ ನೀನು ನೋಡ್ಕೊಳ್ಳುವಾಗ ನಿನ್ನ ಮನೆಗೆ, ನಿನ್ನ ಬಿಸ್ನೆಸ್ಗೆ ಒಂದು ಕೊರತಿಲ್ಲದಾಗಿ ಕರ್ತನ ನೋಡೇ ನೋಡ್ಕೊಳ್ತಾನೆ. Yes, people of God, when you look after the church without any deficiency, when you look after the pastors without any deficiency, the Lord will look after you and your family without any deficiency. ಎಷ್ಟು ಜನ ನೀವು ನಿಮ್ಮ ಪಾಸ್ಟರ್ಗಳನ್ನ ಕೇಳಿದ್ದೀರಾ, ಪಾಸ್ಟರ್ ರೇಷನ್ಗೆ ಏನು ಮಾಡಿದ್ರಿ, ನಿಮ್ಮ 2 ತಿಂಗಳಿಂದ ಲಾಕ್ ಡೌನ್ ಆಗಿದೆ, ಹೆಂಗೆ ಬಾಡಿಗೆ ಕಟ್ಟಿದ್ರಿ, ಹೆಂಗೆ ನೀವು ಲೈಟ್ ಬಿಲ್ ಕಟ್ಟಿದ್ರಿ ಅಂತ ಯಾರಾದರೂ ನಿಮ್ಮ ಪಾಸ್ಟರ್ಗಳನ್ನ ಕೇಳಿದ್ದೀರಾ? Did anyone of you all go and ask your pastor, dear pastor, how did you even pay your light bills, how did you spend your money for this groceries, how did you buy everything? Did anyone question? ಕೇಳಿದ್ರಾ? Did you anyone ask? ನಾವೇನ್ ಮಾಡ್ತೀವಿ, What ನಮಗೆ ಯಾಕಪ್ಪ, ನಾನಾಯ್ತು, ನನ್ನ ಮನೆ ಆಯ್ತು, ನಾನು ನನ್ನ ಮನೆಯವರು ಯೆಹೋವನೇ ಸೇವಿಸ್ತೇವೆ. you keep thinking that, oh, why should I care about this? You tell that, as for me and my house we serve the Lord, that's more than enough. ಬೈಬಲ್ ಹೇಳ್ತೈತೆ, ನಿನ್ನ ಆಲಯದಲ್ಲಿ ಆಹಾರದ ಶೂನ್ಯವಿಲ್ಲದಾಗಿ ನೀನು ನೋಡ್ಕೋ, ಖಂಡಿತ ದೇವರು ನಿನ್ನ ಪ್ರೊಟೆಕ್ಟ್ ಮಾಡುವ ದೇವನಾಗಿ. Bible tells that, see that the church should not have any deficiency. Then God will look after all your needs. ನೋಡ್ರಿ, ನಿಮಗೆ ಸಿಂಹ ಸರ್ಪಗಳ ಮೇಲೆ ತುಳಿಯುವ ಅಧಿಕಾರ ನೀನು ಕೊಟ್ಟಿದ್ದಾರೆ. God has given you the authority to walk over the lions and serpents. ಆದರೆ ನಿನ್ನ ಜೀವಿತದಲ್ಲಿ ಬರುವ ನುಂಗುವ ಹುಳವನ್ನ ತಡೆಯುವ ಅಧಿಕಾರ ದೇವರಿಗೆ ಮಾತ್ರ ಇದೆ. But the worm which can swallow you can be stopped only by the Lord. ಅದನ್ನ ಮಲಾಕಿ ಹೇಳ್ತಿದ್ ನೋಡ್ರಿ, ಆ ವಾಕ್ಯ ಮಾತ್ರ. Yes, only we'll read the word in Malachi 3 verses 10. chapter 3 verses 10. ನನ್ನ ಆಲಯವು, ಅದು ಬೇಡ ನನಗೆ, ಆ ವಾಕ್ಯ ಮಾತ್ರ. ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು. ನೋಡ್ರಿ, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆ ಮಾಡ್ತೇನೆ. ನೀವು ಸಿಂಹ ಸರ್ಪಗಳನ್ನು ತುಳಿಯುವ ಅಧಿಕಾರ ನಿಮಗಿರ್ಬೋದು, ಆದ್ರೆ ನುಂಗುವ ಹುಳವನ್ನ ತಡೆಯೋಕೆ ದೇವರಿಂದ ಮಾತ್ರ ಸಾಧ್ಯ. ನೀನ್ ಯಾವಾಗ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರ್ತೀಯೋ, ದೇವರಿಗಾಗಿ ಧಾರಾಳವಾಗಿ ಹೇಳೋಕೆ ಕೊಡ್ತೀಯೋ, ನುಂಗುವ ಹುಳವನ್ನು ಅವ್ರು ತಡೆ ಮಾಡ್ತಾರೆ, ನಿನ್ನ ಕೈಲಿ ತಡೆ ಮಾಡೋಕ್ಕಾಗಲ್ಲ ಅದನ್ನ. God tells that, and I will rebuke the devourer for your sakes. He will destroy the fruits of, he shall not destroy the fruits of your ground. He tells that he stops
the worm which will swallow all your blessings, because only he can stop the worm. ನಿನಗೆ ಸಿಂಹ ಸರ್ಪಗಳ ಮೇಲೆ ತುಳಿಯೋ ಅಧಿಕಾರ ಇರಬಹುದು. He might given you the authority to walk on your serpents and lions. ಆದ್ರೆ ಇದ್ರ ಮೇಲೆ ಅಧಿಕಾರ ದೇವರು ಮಾತ್ರ But only God has the authority on these worms. Hallelujah. Hallelujah. ಇದ್ದೀರಾ? Are you there? ಅದಕ್ಕೆ ಕೊಡುವ ಒಂದು ನಿಯಮನ ದೇವರು ಇಟ್ಟಿದ್ದಾನೆ. That is the reason God has given us a condition for giving. ಮನಸ್ಸು ಮೊದಲು ದೇವರ ಹತ್ರ ಕೇಳಿ, ದೇವರೇ ನನಗೆ ಹಣ ಬರೋಕ್ ಬದಲು ನನ್ನ ಮನಸ್ಸು ಕೊಡಪ್ಪ ಅಂತೇಳಿ. Please do ask the Lord, Lord, before I get my money, give me the heart of giving. ಮೊದಲು ಚಿಕ್ಕದ್ರಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡಿ. Please start giving in the small things that you have. ಚಿಕ್ಕದಾಗಿ ಕೊಡ್ರಿ. Please give the small things you ಕೊರತೆಲಿರುವ have. ಕೊಡ್ರಿ. Have give please do give when you are in deficiency. ಆಗ ಧಾರಾಳವಾಗಿ ನೀವು ಜಾಸ್ತಿ ಬಂದಾಗ ಕೊಡ್ತೀರಾ. ಇವಾಗ ಕೊಟ್ಟಿಲ್ಲ ಅಂದ್ರೆ ಅವಾಗ ಕೊಡೋದೇ ಇಲ್ಲ. So people, when you get more and more, you start giving to the Lord more. When you have small things, when you do not give him, when you get the bigger one, you cannot give him. ಅದಕ್ಕೆ ದೇವರ ಹತ್ರ ಹಣ ಕೊಡಿ ಕಾಸು ಕೊಡಿ ಅಂತ ಕೇಳಬೇಡಿ. So please don't ask the Lord, God, give me money and give me other things. ಅದಕ್ಕೆ ಬದಲಾಗಿ Instead, ಮೊದಲು ನನಗೆ ಮನಸ್ಸು ಕೊಡಪ್ಪ. please do ask him, God, give me the heart of giving. ಆಮೆನ್. Amen. ಹಾಗಾದ್ರೆ ಇವತ್ತು ರಾತ್ರಿ ಎಷ್ಟು ಜನ ಸಂತೋಷವಾಗಿದ್ದೀರಾ? How many of you all are happy this night? ಹಾಗಾದ್ರೆ ಈ ರಾತ್ರಿ ನೀವು ಕಡಿಮೆ ಜನರಾಗಿ ವಾಕ್ಯವನ್ನು ಕೇಳಿದ್ದೀರಾ? It might be very less people are watching this live this evening. ನೋಡ್ರಿ, ಯಾಕೆ ಕೊಡ್ಬೇಕಂತ ದೇವರು ಹೇಳಿದ್ರು? Why did the Lord tell that you have to give? ನಾವು ಕೊಡುವಾಗ ದೇವರಲ್ಲಿ ನಮಗೆ ಭಯ ಭಕ್ತಿಯನ್ನು ಅಭ್ಯಾಸ ಮಾಡ್ಕೊಂತೀವಿ. Yes, we will learn how to fear the Lord when we start giving. ಎಷ್ಟು ಕೋಟಿ ಬಂದ್ರು ಕೂಡ ನಾವು ದುರಾಭ್ಯಾಸಕ್ಕೆ ಹೋಗಲ್ಲ ಅಂತ ನಾವು ದೇವರನ್ನೇ ಮಹಿಮೆ ಪಡಿಸೋರಾಗಿರ್ತೀವಿ. Amen. Even though we become a millionaire, we will never go in wrong way because we fear the Lord. Hallelujah. Hallelujah. ನಾನು ಹೇಳಿದೆ, ಯಾಕೆ ನಾವೇ ಕೊಡಬೇಕು, ನಾವೇ ಕಟ್ಟಬೇಕು ಆಲಯವನ್ನು ಅಂತ ಹೇಳಿದ್ರೆ, ಅನ್ಯ ಜನಗಳು ಕೊಟ್ಟು ಅದರಲ್ಲಿ ಕಟ್ಟುವ ಆಲಯದಲ್ಲಿ ದೇವರ ಪ್ರಸನ್ನತೆ ಬರೋದಿಲ್ಲ ಅಂತ ಹೇಳಿದೆ ನಾನು. Why did I tell that we people, our church members, should give to the church and they have to build the temples? Instead, Gentiles giving money and building is because there will be no presence of the Lord in the church people. ದೇವರ ಕೆಲಸಕ್ಕೆ ದೇವರ ಮಕ್ಕಳೇ ಕೊಡಬೇಕು. For the work of the Lord, the believers only should give. ಮಲಾಕಿಯಲ್ಲಿ ಹೇಳ್ತಿದ್ದೆ, ಆತನ ಎರಡನೇ ಬಾರಿ ಬೇಗ ಬರ್ತಾನಂತ. In Malachi tells that God will come very soon second time. ಅದಕ್ಕೆ ನೀವು ಅಧಿಕವಾಗಿ ಕೊಡಬೇಕು ದೇವರಿಗಾಗಿ. ಈ ಗುಡ್ ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಅದಕ್ಕಾಗಿ ನೀವು ಕೊಡಬೇಕು. ಅದನ್ನೇ ಮಲಾಕಿಯಲ್ಲಿ ಹೇಳೋದು. ಅದನ್ನ ಸರಿಯಾಗಿ ಓದಲ್ಲ, ವಿವರಣೆ ಗೊತ್ತಿಲ್ಲ, ಅದಕ್ಕೆ ತಗೊಂಡಲ್ಲ. ನಾನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ನಾನು ಮಾತಾಡ್ತೇನೆ. Why in Malachi they mention that God is coming very soon, we have to give is because as we start giving, we spread the kingdom of the Lord on this earth, so that people will start knowing about Jesus more and more, so that when Jesus is coming, we all will be into salvation. That as a long explanation, next time when I'm preaching about this, I will surely tell you all. Amen. Amen. ಎಷ್ಟು ಸಂತೋಷವಾಗಿದ್ದೀರಾ? How many of you are happy today? ಎಲ್ಲ ಒಂದು ನಿಮಿಷ ದೇವರ ಕಣ್ಮುಚ್ಕೊಂಡು ಕೇಳಿ, ದೇವರೇ ಈಗ ಈ ಕೊರತೆಯಲ್ಲಿ ಕೊಡುವ ಮನಸ್ಸನ್ನು ನಾನು ಕೊಡು ಸ್ವಾಮಿ. Let us all close our eyes and ask God, Lord, please do help me to give in this deficiency, Lord. ಕೊರತೆಯಲ್ಲಿ ಕೊಡಕ್ಕೆ ಸ್ಟಾರ್ಟ್ ಮಾಡಿ. When we should start giving in our deficiency people. ಅದರ ಮಜಾ ನೀವು ನೋಡ್ತೀರಾ. You can see the happiness in that. ಆಕಾಶದ ಕದಗಳನ್ನು ತೆರೆದು ದೇವರು ನಿಮಗೆ ಸುರಿಸುವ. Yes, he opens the windows of the heaven and he will give you overflowing. Hallelujah. Amen. ತಂದೆಯಾದ ದೇವರೇ, Father, ಯೇಸುವಿನ ನಾಮದಲ್ಲಿ in the name of Jesus, ಇವತ್ತು ಲೈವ್ ಅಲ್ಲಿ ಬಂದಂತ the people, those who are watching live this evening, all the people, ನಾನು ಆಶೀರ್ವದಿಸ್ತಾ I ಇದ್ದೇನೆ. bless them. ಈ ಮಕ್ಕಳಲ್ಲಿ ಕೂಡ Even these people, ಕೊಡುವ ಮನಸ್ಸನ್ನು ಇವರು ಮೊದಲು ಕೊಡು ಸ್ವಾಮಿ. please do give them the heart of giving. ಕೊಡುವ ಮನಸ್ಸನ್ನು ಕೊಡು. Give them the heart of giving, Lord ಯಾಕಂದ್ರೆ ಇವರು Jesus. ಕೊಡುವಾಗ ನಿನ್ನಲ್ಲಿ ಭಯಭಕ್ತಿ ಉಳ್ಳವರೆಂಬುದಾಗಿ ಇವರು ತೋರ್ಪಡಿಸುವರಾಗಿದ್ದಾರೆ. Because when these people are giving unto you, they are showing the fear they have on the Lord. ಯೇಸುವಿನ ನಾಮದಲ್ಲಿ, In the name of Jesus, ಲೈವ್ ಅಲ್ಲಿ ಬರೋ ಮಕ್ಕಳು, all the people also watching live, ಇವರ ಜೀವಿತದಲ್ಲಿ ಒಂದು ಕೊರತೆಗಳು ಇರದಂತೆ ನೀನು ಕಾಪಾಡು. Lord, they should have no deficiency in their life, Master. ದೇವರಿಗಾಗಿ ಕೊಡುವವನು ಒಂದು ಕಾಲಕ್ಕೂ ಭಿಕ್ಷೆ ಬೇಡಿ ತಿಂತಾನಂತ ಬೈಬಲ್ ಹೇಳೋದಿಲ್ಲ ಪ್ರಿಯ. Amen. The Bible never tells that the people who give unto the Lord are the beggars, Lord. The Bible never mentions that.
ಖಂಡಿತ ದೇವರು ಒಂದು ಕಾಲಕ್ಕೂ ಕೈ ಬಿಡುವ ದೇವರಲ್ಲ, ಕೈ ಹಿಡಿಯುವ ದೇವನ. Amen. The Lord will never forsake the people. The Lord will every time hold your hands. ಯೇಸುವಿನ ನಾಮದಲ್ಲಿ In the name of Jesus, ಈ ಮಕ್ಕಳನ್ನು ಆಶೀರ್ವದಿಸಿ. I bless these people. ಆಮೆನ್. Amen. ಬನ್ನಿ ನಾವೆಲ್ಲ ಸೇರಿ ಕೀರ್ತನೆ 91 ಓದೋಣ. Let us all confess Psalms 91. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನು ಯೆಹೋವನಿಗೆ ನೀನೇ ಶರಣನು ದುರ್ಗವು, ನಾನು ಭರವಸೆಯಿಟ್ಟು ನನ್ನ ದೇವರಿಂದ ಹೇಳನು. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯನ್ನು ತಪ್ಪಿಸುವನು ಆತನೇ. ಆತನು ನನ್ನನ್ನು ತಲೆಕೆಳಗೆ ಒದಗಿಸನು. ಆತನ ಪಕ್ಕೆಗಳ ಮರೆಯನ್ನು ಆಶೆಕೊಳ್ಳಿ. ಆತನ ಸತ್ಯತೆ ಕೇಳಿಯು ಗುರಾಣಿಯಾಗಿದೆ. ഇരുളിൽ ಬಯಟಿಸಿ ಯಾವುದಕ್ಕೂ ಹಗಲಲ್ಲಿ ಯಾರು ಬಾಣಕ್ಕೂ ಕತ್ತಲಲ್ಲಿ ಸಂಪತ್ತಿಗೂ ಹಾನಿಕರದ ಮಧ್ಯಾಹ್ನದ ಕೇಳಿಗೆ ಅಂಜ ಕಾಣುವಿಲ್ಲ. ನನ್ನ ಮಕ್ಕಳಲ್ಲಿ 1000 ಜನರು, ನನ್ನ ಬರಗಡೆಯಲ್ಲಿ 10,000 ಜನರು ಸತ್ತಬಿದ್ದರು. ನನಗೇನು ತಪ್ಪಿದ ನನ್ನ ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿ ದನ್ನೆನುಂಡೆಂಬುದಕ್ಕೆ ಸಾಕ್ಷಿ ಆಗುವಷ್ಟೇ. ಯೆಹೋವನ ಶರಣನು ಪ್ರಾರ್ಥನೆ ವ್ಯವಸ್ಥೆ ಮಾಡಿಕೊಂಡಲ್ಲಿ ಯಾವ ಕೇಡು ನನಗೆ ಸಂಭವಿಸಿತು. ಉಪದ್ರವ ಗುಡಾರಿಸಬಾರದು. ನಾನು ಹೋಗುವಾಗ ಕಾಯುವುದಕ್ಕೆ ಆತನು ನನ್ನ ವಿಷಯವಾಗಿ ತಂದೂದರಿಗೆ ಅಪ್ಪಣೆ ಕೊಡ. ನನ್ನ ಕಾಲು ಕಲಿಗೆ ತಾಗದಂತೆ ಕೈಗಳೆತ್ತಿಕೊಳ್ಳರು. ಸಿಂಹ ಸರ್ಪಗಳ ನಡುವೆ ಪ್ರಾಯದ ಸಿಂಹನ ಗಡಸನ್ನು ತುಳಿದು ಬಿಡು. ಅವನು ನನ್ನಲ್ಲಿ ಆಸಕ್ತನಾಗದ ರಕ್ಷಣನ ನಾಮವನ್ನು ಅರಿತವನಾಗಿ ಉತ್ತರಿಸನು. ಮನೋಡಗ ಸದುತ್ತರ ದಯಪಾಲಿಸು. ನಿಕ್ಕಣ್ಣಲ್ಲಿ ಹತ್ತಿರವನ್ನು ತಪ್ಪಿಸಿ ಘನಪಡಿಸನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ತೃಪ್ತಿಪಡಿಸನು. ನನ್ನ ವಿಶೇಷ ರಕ್ಷಣೆ ತೋರಿಸುವೆನು. Amen. ನಾನು ಹೇಳ್ತೀನಿ, ರಾತ್ರಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. I am telling this evening people, you are blessed. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ, ತಂದೆಯಾದ ದೇವರ ಅಳಿಯದಂತ ಪ್ರೀತಿ, ಪರಿಶುದ್ಧಾತ್ಮರ ಅನ್ಯೋನ್ಯತೆ ಲೈವ್ ಅಲ್ಲಿ ಬಂದಂತ ಪ್ರತಿಯೊಂದು ಕುಟುಂಬಗಳಲ್ಲಿ ಇಂದಿಗೂ ಎಂದೆಂದಿಗೂ ಶಾಶ್ವತವಾಗಿರಲಿ. Amen. God bless you. Nothing missing, nothing broken. Shalom, shalom, shalom. Good night, good night, good night. ನಾಳೆ ಬೆಳಗ್ಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. Amen. Good night. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.